ಮನೆಲ್ಲ ಮೋದರಿ ಓದಿಸುತ್ತ ಜನನ ಬೇರಾಮತಿ ಬೆಳೆಸಿರುವ ಸಾವಿರಗಳಿಗೆ ಮಣಿಯುವೆನು ಸಾವಿರಗಳಿಗೆ ಮಣಿಯುವೆನು ನಿಜವೊಳಗಿಸುವ ಸಂಗೀತ ಗುಣಿಯ ಗ್ರಂಥವನ್ನು ನಿಜವಾಗಿ ಕೇಳಿ ನಿಜದೋಲ್ಮನ ಮೊಳಗಿಸುವ ಸುಜನರಿಗೆ ನಿತ್ಯ ನಮಿಸುವೆನು ಸುಜನರಿಗೆ ನಿತ್ಯ ನಮಿಸುವೆನು ಬದ್ಧ ಜೀವರಿಗೆಲ್ಲ ಅದ್ವೈತ ಬೋಧನೆ ಸುಂದರನಾಗಿ ಕೈಲಾಸಿ ಜಡಿಸಿದ್ದ ಸಿದ್ಧರುಡರಿಗೆ ನತನಂತೆ ಸಿದ್ಧರುಡರಿಗೆ ನತನಂತೆ ಬಾಳ ಬಲ ವೇದಾಂತಕ್ಕೆ ಸರಿ ಬಾಳ ಗರ್ಜನೆ ಕೇಳುವ ತನಕ ಬಾಳ ಕೂದಲಿಪ್ಪವೇ ಶಾಸ್ತ್ರವೆಂಬುವರಿಗಳು ಬಾಳ ಶಕ್ತಿಯ ಶುಂಭ ಗರ್ಜನೆ ಬಾಳ ಕೇಳಿದ ಬಳಿಕ ತೂಗವು ಬಾಳ ಕೇಳಲು ಬೇಕು ವೇದಾಂತೆಂಬ ಶಾಸ್ತ್ರವನ್ನು अनंत जन्म संप्राप्त कर्म बंध विदायिनी आत्मा ज्ञान प्रदानेन तस्मै श्री गुरुवे नमः। जगदादि जगद्गुरु अद्वैत सार्वभौम भक्ತರ ಮುಕ್ತರ ಕಲ್ಪವೃಕ್ಷ ಕಾಮಧೇನು ಸಿದ್ಧಾರೂಢ ಮಹಾಸ್ವಾಮಿಗಳ ಶ್ರೀಪಾದ ಪದ್ಮಗಳಿಗೂ ಆರೂಢ ಜ್ಯೋತಿ ಸದ್ಗುರು ಶಿವಪುತ್ರ ಮಹಾಸ್ವಾಮಿಗಳ ಶ್ರೀಪಾದಗಳಿಗೂ ಶ್ರೋತ್ರಿಯ ಬ್ರಹ್ಮನಿಷ್ಠ ಬ್ರಹ್ಮಲೀನರಾದ ಸದ್ಗುರು ಬಸವಾನಂದರ ಚರಣ ಕಮಲಗಳಿಗೂ ಅನಂತ ದೀರ್ಘ ದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತ ಸದ್ಗುರು ಸಿದ್ಧಲಿಂಗಪ್ಪ ತಾತ ಕಪ್ಪಗಲ್ ಇವರನ್ನು ಮನದೋಳು ಧ್ಯಾನಿಸುತ್ತ ತಮ್ಮೆಲ್ಲರಿಗೂ ವಂದಿಸುತ್ತ ಇಲ್ಲಿಯವರೆಗೂ ಶ್ರೀಮದ್ ಭಗವದ್ಗೀತಾ ಎನ್ನುವ ಗ್ರಂಥದ 7ನೇ ಅಧ್ಯಾಯದ 16ನೇ ಸೂತ್ರ 16ನೇ ಶ್ಲೋಕ ನಿನ್ನೆಯ ಆಧಾರದ ವಿಷಯವಾಗಿದ್ದು, ಆ ಒಂದು ಶ್ಲೋಕದಲ್ಲಿ ಮಹಾತ್ಮರಾದಂಥ ಭಗವಂತನು ಅರ್ಜುನನಿಗೆ ಅನಂತ ವಿಚಾರಗಳನ್ನು ಹೇಳಿ ಚತುರ್ವಿಧ ಭಜಂತೆ ಮಾ ಜನಃ ಅಂತ ಹೇಳ್ತಾ ಬಂದರು. ಜಗತ್ತಿನಲ್ಲಿ ನನ್ನನ್ನು ಆಶ್ರಯ ಪಡೆಯುವಂಥ ವ್ಯಕ್ತಿಗಳಲ್ಲಿ 4 ಪ್ರಕಾರ ಅಂತ ಹಿಂದೆ ಹೇಳ್ತಾ ಬಂದರು. ಹೀಗೆ ಯಾಕೆ ಇದನ್ನು ಈ ಪ್ರಕಾರ ಹೇಳಬೇಕಾಯಿತು ಅಂದರೆ, ಜಗತ್ತಿನಲ್ಲಿ ಬಹಳಷ್ಟು ಜನ ಪರಮಾತ್ಮನ ಮೇಲೆ ಭಗವಂತನ ಮೇಲೆ ಪ್ರೀತಿ ಪ್ರೇಮವನ್ನು ಮಾಡುವುದು ಸಹಜವಾಗಿ ಕಾಣ್ತದೆ. ಆದರೆ ಜಗತ್ತೆಲ್ಲ ಯಾವುದಕ್ಕೋಸ್ಕರವಾಗಿ ಭಗವಂತನಿಗೆ ಶರಣಾಗತರಾಗ್ತಾರಂದರೆ
ತಮ್ಮ ಇಚ್ಛಾ ಭೋಗಗಳಿಗಾಗಿ ಮಾಡುವಂಥವರು ಕೆಲವು ಜನ, ಮೋಕ್ಷಕ್ಕಾಗಿ ಆಶ್ರಯವನ್ನು ಬೇಡುವಂಥವರು ಕೆಲವು ಜನ ಅಂತ ನಿನ್ನೆ ದಿನ ಹೇಳ್ತಾ ಬಂದರು. ಹೀಗೆ ಮುಂದೆ 17ನೇ ಶ್ಲೋಕದಲ್ಲಿ ಜ್ಞಾನಿ ತೇಷಾಂ ಜ್ಞಾನಿ ನಿತ್ಯಯುಕ್ತ ಏಕ ಭಕ್ತಿರ್ವಿಶೇಷತೆ ಪ್ರಿಯೋ ಹಿ ಜ್ಞಾನಿನೇ ಈ ಅತ್ಯರ್ಥಂ ಅಹಂ ಸಚಯ ಮಮ ಪ್ರಿಯ ಅಂತ ಈ ಶ್ಲೋಕದಲ್ಲಿ ವಿಸ್ತಾರವಾಗಿ ಹೇಳ್ತಾರೆ. ಅಂದರೆ ನಿತ್ಯಯುಕ್ತನು ಏಕಭಕ್ತಿಯುಳ್ಳವನು ಆದ ಜ್ಞಾನಿಯು ಈ 4 ಜನರಲ್ಲಿ ಶ್ರೇಷ್ಠವಾದವನು. ಯಾರು? ನಿತ್ಯಯುಕ್ತನು ಏಕಭಕ್ತಿಯುಳ್ಳವನು ಆದ ಜ್ಞಾನಿಯೇ ಇವರೆಲ್ಲರಲ್ಲಿ ಶ್ರೇಷ್ಠನು. ಅಂಥ ಜ್ಞಾನಿಗೆ ನಾನು ಕೂಡ ಅತ್ಯಂತ ಪ್ರಿಯವಾದವನು. ಆತ ನನ್ನ ಮೇಲೆ ಅತ್ಯಂತ ಪ್ರೀತಿ ವಿಶ್ವಾಸ ಇಟ್ಟನಂದರೆ ನಾನು ಅವನ ಮೇಲೆ ಅವಿಶ್ವಾಸ ಅಪ್ರೀತಿ ಮಾಡಲಿಕ್ಕೆ ಬರೋದಿಲ್ಲ. ಅವನು ಕಡಿಮೆ ಮಾಡಿದ್ರು ಕೂಡ ಭಗವಂತ ಹೆಚ್ಚು ಪ್ರೇಮ ಮಾಡ್ತಾನಂತ. ಕಾರಣ ಉದಾರ ಸರ್ವ ಏವೈತೆ ಜ್ಞಾನಿ ತ್ವೈವ ಮೇ ಮತಂ ಅಸ್ಥಿತ ಸಹಿ ಯುಕ್ತ್ಯಾತ್ಮ ಮಾ ಆ ಮೇ ಅನುತ್ತಮೋ ಗತಿಂ ಅಂತ 18ರಲ್ಲಿ ಮತ್ತೆ ಸ್ವಲ್ಪ ವಿಶೇಷವಾಗಿ ಹೇಳ್ತಾ ಹೋಗ್ತಾರೆ. ಏನಂದರೆ ಉದಾರ ಸರ್ವ ಏವ ಏತೆ ಜ್ಞಾನಿ ತು ಆತ್ಮ ಏವ ಮೇ ಮತಂ ಅಸ್ಥಿತ ಸಹ ಹಿ ಯುಕ್ತ್ಯಾತ್ಮ ಮಾಂ ಏವ ಅನುತ್ತಾಮಂತ. ಅರ್ಥಾತ್ ಈ ಎಲ್ಲರೂ ಶ್ರೇಷ್ಠರು ಇಲ್ಲಂತಲ್ಲ, ಆದರೆ ಶ್ರದ್ಧೆಯಿಂದ ನನ್ನ ಧ್ಯಾನಕ್ಕಾಗಿ ಸಮಯವನ್ನು ವಿನಿಯೋಗಿಸುವ ಉತ್ತಮರು ಆದರೆ ಅವರೆಲ್ಲರಲ್ಲಿ ಭಗವತ್ ಚಿಂತನೆಗಾಗಿ ಏನು ಬಿಡದ ಸಮಯವನ್ನು ಯಾರು ಉಪಯೋಗ ಮಾಡ್ತಾರ, ಯಾರು ಸಮಯ ಕೊಡ್ತಾರ ಅವರ ಮೇಲೆ ಅತ್ಯಂತ ಪ್ರೇಮ ಆನಂದ ಅಂತ ಈ ವಿಚಾರದಲ್ಲಿ. ಯಾಕಂದರೆ ಬಹುನಾಂ ಜನ್ಮನಾಂ ಅಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ ವಾಸುದೇವ ಸರ್ವಂ ಇತಿ ಸಹ ಮಹಾತ್ಮ ಸುದುರ್ಲಭ. ಇವು 3 ಶ್ಲೋಕದ ಸಾರಾಂಶ ಏನಪ್ಪ ಅಂದರೆ, ಇಲ್ಲಿ ಅರ್ಥ ಜಿಜ್ಞಾಸು ಅರ್ಥಾತಿ ಈ 3 ಭಗವಂತನ ಭಕ್ತರೇ. ಆದರೆ ಜ್ಞಾನಿ ಅತ್ಯಂತ ಪ್ರೇಮ ಯಾಕೆ ಮಾಡ್ತಾನಂದರೆ ಭಗವಂತ ಆ ಭಕ್ತನೇ ಭಗವಂತ, ಭಗವಂತನೇ ಭಕ್ತ. ಅವನಿಗೂ ನನ್ನಲ್ಲಿ ಭೇದವೇ ಇಲ್ಲ ಅನ್ನುವಂಥ ಅಭೇದ ಭಾವ ಇರ್ತದೆ. ಹಾಗಾಗಿ ಇದಕ್ಕೆ ಬ್ರಹ್ಮವಿದ್ವೈ ಭವತಿ. ಶ್ರುತಿಗಳಲ್ಲಿ ಯಾರೋ ಈ ಮಾನವ ಜನ್ಮದಲ್ಲಿ ಹುಟ್ಟಿ ತನ್ನ ಕಷ್ಟ ಕಾರ್ಪಣ್ಯಗಳನ್ನು ನೆನೆಸಿ ಇದು ಹೇಗೆ ಬಂತು, ಯಾಕೆ ಬಂತು, ಇದರಿಂದ ಪಾರಾಗುವ ಬಗೆ ಹೇಗೆ ಅಂತ ವಿಚಾರವನ್ನು ಮಾಡಿ ವಿವೇಕವುಳ್ಳವನಾಗಿ ಗುರು ಧ್ಯಾನದಲ್ಲಿ ಗುರುವಿಗೆ ಶರಣಾಗತಿಯಾಗಿ ಗುರು ಹೇಳುವ ಉಪದೇಶದ ವಾಕ್ಯಗಳನ್ನು ಕೇಳಿ ತಿಳಿದವನು ಬ್ರಹ್ಮವಿದ್ವೈ, ಬ್ರಹ್ಮಜ್ಞಾನವನ್ನು ಪಡಿಬೇಕನ್ನವನು ಬ್ರಹ್ಮನೇ ಆಗುವನಂತ. ಅಂಥ ಭಕ್ತಿ ಇದ್ದವನು ಭಗವಂತನೇ ಆಗ್ತಾನೆ. ಇವನ ಭಗವಂತನ ಬಿಟ್ಟು ಭಕ್ತಿ ಇಲ್ಲ, ಭಕ್ತಿ ಬಿಟ್ಟು ಭಗವಂತ ಇಲ್ಲ. ಆ ಭಕ್ತಿ ಬೇಕು ನೋಡ್ರಿ. ಹೀಗೆ ಶ್ರುತಿಯ ಪ್ರಮಾಣ ಮೊದಲಿನ 3 ಅರ್ಥ ಜಿಜ್ಞಾಸು ಅರ್ಥಾತ್ ಅಂತ ಏನು ಹೇಳಿದವಲ್ಲ,
ಆ ಮೂವರು ಭಕ್ತರು ಪರಮಾತ್ಮನನ್ನ ಪರೋಕ್ಷವಾಗಿ ಪೂಜಿಸುತ್ತಾರೆ. ಇಲ್ಲಿ ಬಹಳ ವಿಚಾರ ಇಟ್ಟರ ಮಹಾತ್ಮನು. ಪರೋಕ್ಷವಾಗಿ ಪರಮಾತ್ಮ ಬೇರೆ, ನಾನು ಬೇರೆ, ನಾನು ಬೇರೆ, ಪರಮಾತ್ಮ ಬೇರೆ ಅನ್ನುವಂಥ ಭಾವದಿಂದ ಪೂಜೆಯನ್ನು ಮಾಡ್ತಾರೆ, ಧ್ಯಾನವನ್ನು ಮಾಡ್ತಾರೆ. ಏನಾದರೂ ಕೂಡ ದ್ವೈತದಲ್ಲೇ ನಡೆಯುತ್ತದೆ ವಿನ ಇದು ಅದ್ವೈತದ ಪರಿಪೂರ್ಣತೆ ಅಲ್ಲ. ಹಾಗಾಗಿ ಜ್ಞಾನಿ ಯಾವ ರೀತಿ ಭಜಿಸುತ್ತಾನೆ, ಪೂಜಿಸುತ್ತಾನೆ, ಧ್ಯಾನಿಸುತ್ತಾನೆ ಅಂದರೆ ಆತ ಪರಮಾತ್ಮನನ್ನು ತನ್ನ ಆತ್ಮನೇ ಎಂದು ತಿಳಿದು ಅಪರೋಕ್ಷ ರೂಪದಿಂದ ಭಜಿಸುತ್ತಾನೆ. ಅಪರೋಕ್ಷ ಎಲ್ಲಿ ನೋಡಿದರೂ ಎತ್ತೆತ್ತ ನೋಡಲು ನೀನೇ ದೇವ ನೋಡ, ಏನನ್ನ ತಾನು ನೋಡಿದ್ರು ಕೂಡ ಅದೇ ನಾನು, ನಾನೇ ಅದು ಅಂತನವಿನ ಅದು ಬೇರೆ ಇದು ಬೇರೆ ಅಂತ ಭಾವ ಇಲ್ಲ. ಹಾಗಾಗಿ ಜ್ಞಾನಿಯು ಅರ್ಥಾದಿ ಭಕ್ತರಂತೆ ಯಾವುದೇ ಒಂದು ಸಮಯದಲ್ಲಿ ಭಜಿಸುವನು ಅಲ್ಲ, ಪೂಜಿಸುವನಲ್ಲ. ಅವರು ನಿಮಿತ್ತ ಮಾತ್ರದಿಂದ ಭಜನೆ ಕೀರ್ತನೆ ನಡೀತಾವ. ಸದಾಕಾಲ ಆ ಭಗವಂತನನ್ನು ಧ್ಯಾನಿಸುವುದಿಲ್ಲ, ಭಜಿಸುವುದಿಲ್ಲ. ಆದರೆ ಜ್ಞಾನಿ ಯಾವಾಗಲೂ ಸದಾ ಭಗವಂತನನ್ನೇ ಭಜಿಸುತ್ತಾನೆ. ಆತನ ಒಂದು ದಿನದ 24,600 ಸಲ ಪ್ರಾಣವಾಯುವಿನ ಸಂಚಾರದ ಜೊತೆಯಲ್ಲೇ ಸದಾ ತನ್ನ ಸ್ವರೂಪದ ಧ್ಯಾನವೇ ನಡೆದಿರುತ್ತದೆ ಏಕಾಂಗಿಯಾಗಿ. ಹಾಗಾಗಿ ಅವನ ಜೀವನವೇ ಪರಮಾತ್ಮನ ಭಜನೆ. ಅವನೇ ನಾನು, ನಾನೇ ಅವನು ಅಂತೇನು ಅಭೇದ ಜ್ಞಾನಿ ಅನ್ನಲ್ಲ ಭಕ್ತ. ಆ ಜೀವನವೇ ಪರಮಾತ್ಮನ ಭಜನೆ. ಅರ್ಥಾದಿಗಳು ತಮ್ಮ ಕೋರಿಕೆಗಳ ಸಿದ್ಧಿಗಾಗಿ ಸಾಧನಾ ರೂಪದಿಂದ ಪರಮಾತ್ಮನನ್ನು ಭಜಿಸುತ್ತಾರೆ. ನಾವು ಮೊದಲೇ ಹೇಳಿದಿಲ್ಲ, ಇವು 3 ಜನ ಭೋಗಕ್ಕಾಗಿ ಭಜಿಸುವರು, ಇವರು ಮೋಕ್ಷಕ್ಕಾಗಿ ಭಜಿಸುವನು. ಆ ಭಕ್ತನೇ ಜ್ಞಾನಿ ಆಗ್ತಾನೆ. ಅದಕ್ಕೆ ಸರ್ವಜ್ಞ ಹೇಳಿದ ಭಕ್ತಿಯೇ ಮುಕ್ತಿಗೆ ಮೂಲ ಕಾರಣ ಅಂತ ಹೇಳಿದ ಇದೇ ಕಾರಣ. ಆ ಭಕ್ತ ಇದ್ದಂದ್ರೆ ಅವನು ಮುಕ್ತನೇ, ಏನು ಬೇರೆ ಇಲ್ಲ ಅಂತ ಅರ್ಥ. ಅಂದರೆ ಅರ್ಥಾತ್ ಅವನು ಸರ್ವ ವ್ಯವಹಾರದಲ್ಲಿದ್ದರೂ ಕೂಡ ಆತ್ಮನಲ್ಲೇ ನಿಷ್ಠೆಯುಳ್ಳವನಾಗಿ, ಯಾವಾಗಲೂ ವ್ಯವಹಾರ ಇರ್ತದ, ನಿಷ್ಠೆ ಇಲ್ಲ ಅದ ಆತ್ಮನಲ್ಲೇ. ಅದಕ್ಕೆ ಬಹಳ ಸಲ ಹೇಳ್ತೀವಲ್ಲ, ನೀವು ಕೇಳಿರಿ, ಆಕಳು ಮನೆಯಲ್ಲಿರುವಂಥ ಕರುವನ್ನು ಬಿಟ್ಟು ಅಡವಿಗೆ ಹೋದಂಥ ಪ್ರಸಂಗದಲ್ಲಿ ಎಲ್ಲ ಆಕಳುಗಳಂತೆ ವ್ಯವಹಾರ ಮಾಡ್ತವೆ. ಅದು ಎಲ್ಲಿ ಹೋಗ್ತವ ಅದ್ರ ಜೊತೆಗೆ ಹೋಗ್ತದ, ಎಲ್ಲಿ ಮೇವು ತಿನ್ನಬೇಕು, ಎಲ್ಲಿ ಹುಲ್ಲು ಮೇಯಬೇಕು, ಎಲ್ಲಿ ನೀರು ಕುಡಿಬೇಕು, ಎಲ್ಲಿ ನೆರಳಲ್ಲಿ ಮಲಗ್ತಾವ ಅದನ್ನು ಅಲ್ಲೇ ಮಲಗ್ತದ. ಆದರೆ ಅದರ ನಿಷ್ಠೆ ಇಲ್ಲದ, ವ್ಯವಹಾರದಲ್ಲಿಲ್ಲ, ಕರುವಿನ ಮೇಲೆ ನಿಷ್ಠೆ ಅದ. ಅದರಂತೆ ಅಂಥ ಭಕ್ತನ ವ್ಯವಹಾರ ಪ್ರಪಂಚದಲ್ಲಿ ನಡೆದರೂ ಕೂಡ ನಿಷ್ಠೆ ಮಾತ್ರ ತನ್ನ ಸ್ವರೂಪದಲ್ಲೇ ಇಟ್ಟಿರುತ್ತಾನೆ. ಈ ರೀತಿಯಾಗಿ ಅದು ಒಂದು ಇಲ್ಲ ಅಂದರೆ ಏನು ಇದ್ರೂ ಕೂಡ ಅದು ಪ್ರಯೋಜನ ಇಲ್ಲ ಅಂತ ಅರ್ಥ. ಕಾರಣ ಏನಂದರೆ, ಒಂದು ಉದಾಹರಣೆ ಮೂಲಕ ತಿಳ್ಕೋಬೇಕಾಗಿತ್ತು ಅಂದರೆ, ಒಂದು ಊರಲ್ಲಿ ಒಬ್ಬ ದೊಡ್ಡ ಸಾಹುಕಾರಿದ್ದ. ಅವನಿಗೆ ಒಂದು ಸಲ ಬೊಂಬಾಯಿಗೆ ಯಾವುದೋ ವ್ಯಾಪಾರಕ್ಕಾಗಿ ಹೋಗಿದ್ದ. ಆ ವ್ಯಾಪಾರ ಮಾಡುವ ಸಮಯದಲ್ಲಿ ಅವನಿಗೆ ಸುಮಾರು 10 ಲಕ್ಷ ರೂಪಾಯಿ ಲಾಭ ಆಯಿತು. 1 ರೂಪಾಯಿ ಅಲ್ಲ, 2 ರೂಪಾಯಿ ಅಲ್ಲ, 10 ಲಕ್ಷ. ಆವಾಗ ಆ ಲಾಭದ ಹಣವನ್ನು ತರಲು ಬೊಂಬೈ ಹೋದ. ತರಬೇಕಲ್ಲ.
ಲೆಕ್ಕ ಮಾಡಿ ಸ್ವಾಧೀನಕ್ಕೆ ಅವನ 10 ಲಕ್ಷ ಹಣ ಬಂದಾಗ ಒಂದು ಯೋಚನೆ ಬಂತು. ಆತನಿಗೆ ಮನೆಯಲ್ಲಿ 4 ಜನ ಹೆಂಡತಿಯರಿದ್ರು. 4 ಜನ, ಒಬ್ಬರಲ್ಲ ಇಬ್ಬರಲ್ಲ. ಅವರಿಗಾಗಿ ಏನಾದರೂ ಕೆಲವು ವಸ್ತುಗಳನ್ನು ತಗೊಂಡು ಹೋಗ್ಬೇಕಂತ ಸಹಜ ಸ್ವಭಾವ. ನಾವು ನೋಡ್ರಿ ಬೇರೆ ಊರಿಗೆ ಬೆಂಗಳೂರಿಗೆ ಹೋಗಲಿ ಅಥವಾ ದೇವಸ್ಥಾನಕ್ಕೆ ಹೋಗಲಿ, ಮನೆಯಲ್ಲಿದ್ದವ್ರಿಗೆ ಫೋನ್ ಮಾಡ್ತೀವಿ, ಏನು ತರಬೇಕು, ಏನು ಬೇಕಾಗಿದೆ ನಿಮ್ಗೆ ಕೇಳ್ತೇವಿಲ್ಲ. ಅದ್ರಂಗೆ ಅವನು ವಿಚಾರ ಮಾಡಿದ, ಈ 4 ಜನ ಹೆಂಡತಿರಿ ಕೇಳಿದ, ಫೋನ್ ಮಾಡಿ ಕೇಳಿ ನಿಮಗೇನು ಬೇಕು ಏನು ಬೇಕು ಏನು ಬೇಕಂತ ಕೇಳಿದ. ಆಗ ಅವನಿಗೆ ಗೊತ್ತಿತ್ತು, ನಾವು ಯಾವುದೇ ಕರ್ಮವನ್ನು ಮಾಡಿದಾಗ ಕರ್ಮದ ಫಲ ನಾವೊಬ್ಬರೇ ಊಟ ಮಾಡಬಾರ್ದು, ಒಬ್ಬರೇ ತಿನ್ನಬಾರ್ದು. ಇದು 4 ಜನಕ್ಕೆ ಹಂಚಬೇಕು ಅನ್ನುವಂಥ ಪ್ರತೀತಿ ಮೊದಲಿಂದ ಬೆಳೆದ. ಹಾಗಾಗಿ ಒಂದು ಪತ್ರ ಬರೆದಂತ, ಅಲ್ಲೇದ್ದು ಬೊಂಬೈಯಿಂದ ಪತ್ರ ಬರೆದು ಏನಂತಂದರೆ, ತನ್ನ ಸ್ತ್ರೀ ಪುತ್ರರಿಗೆ ಏನಾದರೂ ತಗೊಂಡು ಹೋಗಬೇಕು ಅಂತ ವಿಚಾರ ಮಾಡಿ 4 ಜನ ಪತ್ನಿಯರಲ್ಲಿ ಒಬ್ಬಳು ನಿನಗೇನು ಬೇಕು ಏನು ತರಲಿ ಅಂತ ಕೇಳಿದಾಗ ಆಕೆಗೆ ಮೈಯಲ್ಲಿ ಒಂದು ದೊಡ್ಡ ರೋಗ ಇತ್ತು. ಒಬ್ಬ ಹೆಂಡತಿ ಆಕೆ ಹೇಳಿದ್ಲು, ನನ್ನ ಮೈಯಲ್ಲಿರುವಂಥ ರೋಗ ಅದಲ್ಲ, ಆ ರೋಗ ನಿವಾರಣೆ ಆಗಕ್ಕೆ ಅಲ್ಲಿ ದೊಡ್ಡ ಸಿಟಿ ಅದ, ಪಟ್ಟಣ, ಅಲ್ಲಿ ಯಾರಾದರೂ ವೈದ್ಯರಿದ್ದರೆ ಕೇಳಿ ಸರಿಯಾದ ಔಷಧವನ್ನು ತಗೊಂಡು ಬಾ ಅಂತ ಆಕೆ ಹೇಳಿದ್ಲು. ಯಾರಿಗೆ? ಗಂಡನಿಗೆ ಹೇಳಿದ್ಲು. ಮತ್ತೊಬ್ಬ ಏನಂದ್ಲು, ನೋಡ್ರಿ ಏನು ತರಲ್ಲ ಅಂತ ಕೇಳಿರಲಿಲ್ಲ, ಅಲ್ಲಿ ಇರುವಂಥ ಕೆಲವು ಜ್ಞಾನವನ್ನು ಸಂಪಾದನೆ ಮಾಡುವುದಕ್ಕೆ ಸಹಕಾರಿಯಾದಂಥ ಕೆಲವು ಗ್ರಂಥಗಳಿದ್ದರೆ ಆ ಗ್ರಂಥಗಳನ್ನು ತಗೊಂಡು ಬರ್ರಿ ಅಂತ ಮತ್ತೊಬ್ಬ ಹೆಂಡತಿ ಹೇಳಿದ್ಲು. ಮತ್ತು ಮೂರನೇದವರು ಏನು ಹೇಳಿದ್ಲು, ನೋಡ್ರಿ ಅಲ್ಲಿ ಉಪಯೋಗಿಸಲು ಒಳ್ಳೊಳ್ಳೆಯ ಬಟ್ಟೆಗಳನ್ನು, ಆಭರಣಗಳನ್ನು ಮತ್ತು ಅನಂತ ರೀತಿ ಸ್ನೋ ಪೌಡರ್ ಮೊದಲಾದವುಗಳನ್ನು ತಗೊಂಡು ಬರಬೇಕಂತ ಆಕೆ ಪತ್ರ ಬರಲು. 3 ಜನ ಔಷಧ ಒಬ್ಬಾಕಿ, ಗ್ರಂಥ ಒಬ್ಬಾಕಿ, ಬಟ್ಟೆ ಬರೆ ಬಂಗಾರ ಒಡವೆ ತೊಗೊಂಡು ಬರ್ಬೇಕಂತ ಒಬ್ಬಾಕಿ, ಇನ್ನು 4ನೇದವ್ರು ಉಳ್ಕೊಂಡ್ಲು. ಆಕೆ ಬರಲು, ನೀವು ಏನೇ ಬೇಕು ಹೇಳಿದ್ರೆ ಅದನ್ನ ತಗೊಂಡು ಬರ್ತೀವಂತ ಹೇಳಿರಲ್ಲ, ನನಗೆ ಏನು ಬೇಕಾಗಿಲ್ಲ, ನೀವೊಬ್ಬರೇ ಸಾಕು, ನೀವೊಬ್ಬರೇ ನಮ್ಮ ಮನೆಗೆ ಬಂದರೆ ಸಾಕು, ಅದಕ್ಕಿಂತ ಮತ್ತೇನು ಬೇಡ ಅಂತ ಆಕೆ ಬರಲು. ಹೀಗೆ ಆತ ಅವರವರ ಕೇಳಿದಂಥ ವಸ್ತುಗಳು, ಔಷಧ ತಗೊಂಡ, ಕೇಳಿ ಕೆಲವು ಗ್ರಂಥಗಳನ್ನು ಖರೀದಿ ಮಾಡಿದ. 3ನೇ ಹೆಂಡತಿಗೆ ಬೇಕಾದ ಬೆಳ್ಳಿ ಬಂಗಾರ ಬಟ್ಟೆ ಬರಿ ಎಲ್ಲ ತಗೊಂಡ ಬಂದು ಊರು ಸೇರಿದ. ಆ 3 ಜನ ಏನೇನು ಹೇಳಿದ್ರು ಆ 3 ಜನರಿಗೆ ಅವರವರ ವಸ್ತುಗಳನ್ನು ಮನೆಗೆ ಕೊಟ್ಟ ಮೇಲೆ ತನ್ನನ್ನೇ ಬೇಕು ಅಂತ ಕೇಳಿದ 4ನೇ ಹೆಂಡತಿಗೆ ಮನೆಗೆ ಹೋದ್ ನೋಡ್ರಿ. ಮನೆಗೆ ಹೋದ, ಕೆಲವು ದಿನ ಆ ಮನೆಯಲ್ಲಿ ವಾಸ ಮಾಡ್ತಾ ಇದ್ದ. ಆಗ ಆ ವಾಸ ಮಾಡ್ತಾ ಮಾಡ್ತಾ ಆತ 4ನೇ ಹೆಂಡತಿಯ ಮನೆಯಲ್ಲಿಯೇ ಉಳಿದುಕೊಂಡವಿನ ಈ 3 ಜನ ಹೆಂಡತಿಯರ ಮನೆಗೆ ಬರಲೇ ಇಲ್ಲ. ಆ 3 ಜನ ಹೆಂಡರು ಕೇಳಿದ್ರು, ನನ್ನ ಗಂಡ ನಮ್ಮ ಮನೆಗೆ ಯಾಕೆ ಬರವಲ್ಲ, ಆಕೆ ಮನೆಯಲ್ಲಿ ಯಾಕಾನ ನಮ್ಮ ಮನೆಗೆ ಯಾಕೆ ಬರವಲ್ಲ ಅಂತ ವಿಚಾರ ಆಯಿತು. ಆಗ ಆ ವಿಚಾರ ಪ್ರಾರಂಭದಿಂದ ಗಂಡನಲ್ಲಿಗೆ ಬಂದು ಕೇಳಿದ್ರು, ಯಾಕೆ ನೀನು ನಮ್ಮ ಮನೆಗೆ ಬರ್ತಾ ಇಲ್ಲ?
ಆವಾಗ ಹೇಳ್ದ, ನಿಮಗೆ ಏನು ಬೇಕು ಅಂತ ನಾ ಪತ್ರ ಬರೆದಿದ್ದೆ, ನಮಗೆ ಇಂತಿಂಥದ್ದೇ ಬೇಕಂತ ನೀವೆಲ್ಲ ಪತ್ರ ಬರೆದ್ರಿ. ನೀವು ಬರೆದಂಥ ಪತ್ರದ ಪ್ರಕಾರ ಒಂದು ಚೂರು ತಪ್ಪದೆ ಯಾರ್ಯಾರಿಗೇನು ಬೇಕಾಗಿತ್ತು ಎಲ್ಲ ವಸ್ತುಗಳನ್ನು ತಂದು ನಿಮ್ಗೆ ಕೊಟ್ಟೀನಿ, ನಿಮ್ಮನೆಗೆ ಅರ್ಪಣೆ ಮಾಡೀನಿ. ನಾಲ್ಕನೇವಳು ನನ್ನನ್ನು ಕೋರಿದ್ದರಿಂದ, ಆಕೆ ನೀನೇ ಮಾರಬೇಕು ನಮ್ಮನೆಗೆ ಅಂತ ಕೇಳಿಲ್ಲಲ್ಲ, ಆಕೆ ವಸ್ತು ನಾನು. ಈಗ ಯಾರ ವಸ್ತು ನಾನು? ನಾಲ್ಕನೇ ಹೆಂಡತಿಯ ವಸ್ತು. ಹಾಗಾಗಿ ನನ್ನನ್ನು ಕೋರಿದ್ದರಿಂದ ನಾನು ಆ ಹೆಂಡತಿಗೆ ಸಮರ್ಪಿತನಾಗಿದ್ದೇನೆ. ಹಾಗಾಗಿ ಇವರಲ್ಲಿ 3 ಜನ ಅರ್ಥಾತಿ ಪತಿಯನ್ನೇ ಕೋರಿದವಳು ಜ್ಞಾನಿ ಎಂದು ಊಹಿಸಬಹುದು. ಈ ಅನ್ಯ ಪದಾರ್ಥಗಳನ್ನು ಬೇಡದ 3 ಜನ ಪತ್ನಿಯರು ತಮಗೆ ಬೇಕಾದ ಪದಾರ್ಥಗಳನ್ನು ಇತರರಿಂದ ಬೇಡದೆ ತಮ್ಮ ಪತಿಯನ್ನೇ ಬೇಡಿದ್ದರಿಂದ ಇವರು ಪತಿವ್ರತೆಯರೇ, ಇಲ್ಲಂತಲ್ಲ, ಜ್ಞಾನಿಗಳಲ್ಲ. ಯಾಕಂದರೆ ತಮಗೆ ಬೇಕಾದ ವಸ್ತುಗಳು ಆಶಯ ಇತ್ತಲ್ಲ, ಇನ್ನೊಬ್ಬರನ್ನ ಕಡೆಯಿಂದ ತರಿಸಿ ಬೇಡಿ ತಂದುಕೊಂಡಿದ್ರೆ ಅದು ಅಪವಿತ್ರ ಆಗ್ತಿತ್ತು. ತನ್ನ ಗಂಡನನ್ನೇ ಬೇಡಿ ತಮ್ಮ ಆಸೆಗಳನ್ನು ಭೋಗಗಳನ್ನು ಈಡೇರಿಸಿಕೊಂಡರ ಪತಿವ್ರತಿಯರೇ. ಆದರೆ ಇವರು ಬೇಡಿದ್ದು ತಮ್ಮ ಪತಿಯನ್ನೇ ಭಕ್ತರಿಗೆ ಕೋರಿಕೆ ಹೇಳಿದ್ದರೆ ತಪ್ಪಲ್ಲ. ಅವರು ಪರಮಾತ್ಮನನ್ನು ಬಿಟ್ಟು ಇತರರನ್ನ ಬಿಡಬಾರದು. 4ನೇದವನು ಆಕೆ ಪತಿವ್ರತೆ, 5 ಮಂದಿ ಪತಿವ್ರತೆ ಇದ್ದರೂ ಕೂಡ ಅವರಿಗೆ ಪತಿವ್ರತೆಯರಂದ್ರೆ ಜ್ಞಾನಿ ಅಂತ ಕರೆದಲ್ಲ. ಮೈತ್ರಾದೇವಿಗೆ ಕರೆದಂಗೆ ಕರೆದಾರೇನು? ಕೃತಕೃತ್ಯ ಅಂದ್ಬಿಟ್ರು ಭಗವಂತ. ಇಲ್ಲಿ ನಿತ್ಯಯುಕ್ತನು ಏಕ ಭಕ್ತಿಯುಳ್ಳವನು ಆದ ಜ್ಞಾನಿ, ಜ್ಞಾನಿಗೆ ನಾನು ಅತ್ಯಂತ ಪ್ರಿಯನು, ನನಗೆ ಜ್ಞಾನಿಯು ಅತ್ಯಂತ ಪ್ರಿಯನು ಎಂಬಲ್ಲಿ ನಿತ್ಯಯುಕ್ತತ ಏಕಭಕ್ತಿ ಈ ವಿಶೇಷಣಗಳಿಂದ ಈ ಜ್ಞಾನಿಯು ಸರ್ವಶ್ರೇಷ್ಠನಂತ ಸೂಚಿತವಾಗ್ತದೆ. ಇವನೇ ಶ್ರೇಷ್ಠ ಜಗತ್ತಿನಲ್ಲಿ. ಹೀಗೆ ಅನಂತ ಉದಾಹರಣೆಗಳನ್ನು ಹೇಳ್ತಾ ಹೋಗ್ಯಾರ ಮಹಾತ್ಮರು. ಒಂದು ಮನೆಯಲ್ಲಿ ತಾಯಿ ಮಗಳು ಇಬ್ಬರಿದ್ರು. ಭಾರತ ದೇಶದ ತಾಯಿಯರು ತಮ್ಮ ಮಕ್ಕಳಿಗೆ ಬಾಲ್ಯದಲ್ಲಿಯೇ ಉತ್ತಮ ವಿಷಯಗಳನ್ನು ಬೋಧಿಸುವುದು ಸಹಜವಾಗಿತ್ತು. ಭಾರತ ದೇಶ ಯಾಕೆ ಪ್ರಸಿದ್ಧ ಅಂದರೆ ಮನೆಯ ಮೊದಲೇ ಪಾಠಶಾಲೆ, ತಾಯಿಯೇ ಮೊದಲ ಗುರು ಅಂದ. ಭಾರತ ದೇಶ ಸಂಸ್ಕಾರ ಇದೆ. ಹಾಗೆ ಇದರಂತೆ ತಾಯಿ ಮಗಳಿಗೆ ಹೇಳಿದ್ಲು, ನೋಡಮ್ಮ ಮಗಳೇ, ನಿನಗೆ ಭಯ ಭೀತಿ ಏನನ್ನಾದರೆ ದೇವರನ್ನು ಕರೆದರೆ ಅವನು ಬಂದು ನಿನಗೆ ಸಹಾಯ ಮಾಡುತ್ತಾನೆಂದ ಬೋಧ ಮಾಡಿಲ್ಲ. ಯಾರಿಗೆ ಅಂಜಬೇಡ, ಅಳಗಬೇಡ, ದೇವರನ್ನು ನೀನು ನಂಬು, ನಿನಗೆ ಬಂದಂಥ ಕಷ್ಟಗಳನ್ನು ಆ ದೇವರು ಕಾಪಾಡ್ತಾನೆ, ರಕ್ಷಣೆ ಮಾಡ್ತಾನೆ ಅಂತ ಹೇಳ್ತಾರೆ ತಾಯಿಯವರು. ಮಗಳು ಅದರಂತೆ ಆಚರಣೆ ಮಾಡ್ತಾ ಇದ್ಲು. ಒಂದು ದಿನ ಏನಾಯಿತು, ತಾಯಿ ನೆರೆಮನೆಗೆ ಹೋಗಿ ಬರಲು ಸ್ವಲ್ಪ ತಡ ಆಯಿತು. ಮನೆಯಲ್ಲಿ ದೀಪ ಹಚ್ಚುವವರು ಯಾರೂ ಇಲ್ಲದ್ದರಿಂದ ಮಗಳಿಗೆ ಭಯ ಉಂಟಾಯ್ತು. ನೋಡ್ರಿ, ತಾಯಿ ಪಕ್ಕದ ಮನೆಗೆ ಹೋಗಿದ್ಲು, ಬರಕ್ಕೆ ತಡ ಆಯಿತು, ಮನೆ ಕತ್ಲಿತ್ತು, ಆ ದೀಪ ಇಲ್ಲದ್ರಿಂದ ಮಗಳಿಗೆ ಭಯ ಆಯಿತು. ಆವಾಗ ಆ ಮಗಳಿಗೆ ತಾಯಿ ಮಾಡಿದಂಥ ಉಪದೇಶದ ನೆನಪಾಯಿತು. ಇಲ್ಲಿ ನಾವು ವಾಕ್ಯಗಳಲ್ಲಿ ಸ್ವೀಕಾರ ನಿರಾಕಾರ ಅಂತ 2 ಇರ್ತಾವೆ. ಇಷ್ಟೆಲ್ಲ ಯಾಕೆ ಹೇಳಕತ್ತಾರಂದ್ರೆ ಉಪದೇಶದ ನೆನಪಾಗಬೇಕಲ್ಲ.
ನಮಗೆ ಬಹಳ ಉಪದೇಶ ಆಗ್ಯಾವ, ನೆನಪಿಸ್ತಾವ. ನೆನಪು ಬಂದ್ರಲ್ಲ ಭಗವಂತನ ಕೇಳಿದ್ರೆ ಆವಾಗ ಬಂದು ಕಷ್ಟ ಪರಿಹಾರ ಮಾಡ್ತಾನೆ. ನಮ್ಮ ಕಷ್ಟ ಬಂದ ಕಾಲಕ್ಕೆ ನೆನಪೇ ಬರಂಗಿಲ್ಲ. ಹಾಗಾಗಿ ದೇವರೇ ಕತ್ತಲಾಗಿದೆ, ನನಗೆ ಭಯವಾಗುತ್ತದೆ, ನಮ್ಮ ತಾಯಿ ಕೂಡ ಮನೆಯಲ್ಲಿಲ್ಲ, ನನ್ನನ್ನು ಬಂದು ನೋಡಿಕೋ ಎಂದು ಬೇಡಿಕೊಂಡಳು ಆ ಮಗಳು. ಆಗ ದೇವರು ಬಂದು ನನ್ನನ್ನು ನೋಡಿಕೊಳ್ಳುತ್ತಾನೆ ಎಂದು ಆಕೆ ಭಾವನೂ ಆಯ್ತು. ತಾಯಿ ಹೇಳಿದ್ಲಲ್ಲ, ತಾಯಿ ಸುಳ್ಳು ಹೇಳಂಗಿಲ್ಲ. ಅಷ್ಟು ಹೊತ್ತಿಗೆ ತಾಯಿ ಕೂಡ ಬಂದು, ದೇವರೇ ನಮ್ಮ ತಾಯಿ ಬಂದಳು, ನಿನ್ನ ಕೆಲಸ ಮುಗಿಯಿತು, ನೀನು ಹೊರಟು ಹೋಗಂತ ಹೇಳ್ಬಿಟ್ಲು ನೋಡ್ರಿ. ಅದೇ ಸಮಯದಲ್ಲಿ ತಾಯಿ ಬಂದಲ್ಲ, ಭಯವೈತಲ್ಲ, ದೇವ್ರು ಹೇಳಿದ್ಲು ನಮ್ಮ ತಾಯಿ ಬಂದಳ, ನೀನು ಹೋಗಂದು. ಅದೇ ರೀತಿ ಇದೇ ಅರ್ಥ ಭಕ್ತರ ಭಗವದ್ವಿಯೋಗ. ಅವನು ನಿತ್ಯ ಯುಕ್ತನಲ್ಲ, ಜ್ಞಾನಿಯು ನಾನೇ ಪರಮಾತ್ಮನಂತ ತಿಳಿದಿಂದ ಭಗವಂತ ಬಂದನ. ಆದ್ರೆ ತಾಯಿ ಬಂದಾಗ ಭಗವಂತ ಹೋಗಂದ್ರು. ನಾವು ದುಃಖ ಬಂದಾಗ, ಕಷ್ಟ ಬಂದಾಗ ನಾವು ಪರಮಾತ್ಮನನ್ನ ಗುರುನಾಥನ ಕೇಳ್ತೇವೆ, ಆ ಪರಿಹಾರ ಆದಾಗ ನೀನು ಹೋಗಂತಿ. ಆದರೆ ಜ್ಞಾನಿ ಹಂಗಲ್ಲ ಅಂತ. ಜ್ಞಾನಿ ಹಂಗಲ್ಲ, ಏನೇ ಸುಖ ಬಂದಾಗನೂ ನೀನೆ, ಕಷ್ಟ ಬಂದಾಗನೂ ನೀನೆ, ಎಲ್ಲವೂ ನೀನೇ ಅಂತ ಅವನು ವಿಶ್ವಾಸ, ಶ್ರದ್ಧೆ, ನಂಬಿಕೆಯನ್ನು ಮಾಡ್ತಾನ. ಹೀಗೆ ಇಂಥವರಿಗೆ ಭಗವದ್ವಿಯೋಗ ಆಗಲಾರದು. ಆದುದರಿಂದ 4 ಜನರಲ್ಲಿ ಜ್ಞಾನಿಯಾದಂಥ ಭಕ್ತನೇ ನಿತ್ಯ ಮುಕ್ತನು. ಅವನು ಮಾತ್ರ ಮುಕ್ತ ಅಂತ. ನಿತ್ಯ ಮುಕ್ತ ಅಂದ್ರೆ ಏನು? ಮೊದಲು ನಾನು, ಈಗನು ನಾನು, ಮುಂದನು ನಾನು ಇರೋನೇ ಅನ್ನೋದು ನಿತ್ಯ ಮುಕ್ತ ಅಂತ. ಅದೇ ಅಲ್ಲ ಜ್ಞಾನ. ಇದರಂತೆ ಜಿಜ್ಞಾಸು ತಾನು ತಿಳಿಯಬೇಕೆಂದಿರುವ ವಿಷಯವನ್ನು ತಿಳಿದ ಕೂಡಲೇ ಅವನು ತಿಳಿಸಿದವನಿಂದ ದೂರನಾಗುತ್ತಾನೆ. ಯಾರನ್ನು ಕಾಪಾಡಂತ ಮಗಳು ಕೇಳಿದ್ಲು, ಆ ಕೆಲಸ ಆದಮೇಲೆ ಅವನನ್ನ ದೂರ ಹೋಗುವಂತ ಹೇಳಿದ್ಲು ನೋಡ್ರಿ. ಈ ರೀತಿ ಅನಂತ ವಿಚಾರವನ್ನು ಮಾಡಿದಾಗ ಯಾವಾಗಲೂ ಜ್ಞಾನಿಯು ತನ್ನ ಸ್ವರೂಪಭೂತವೇ ಆದ ಪರಮಾತ್ಮನನ್ನು ಯಾವಾಗಲೂ ಚಿಂತಿಸುವುದು. ಕಷ್ಟ ಬಂದಾಗ ಪರಮಾತ್ಮನ ಚಿಂತೆ, ಸುಖ ಬಂದಾಗ ಪರಮಾತ್ಮನ ಚಿಂತೆ. ಆದರೆ ಯಾವುದೇ ಕೋರಿಕೆಗಳನ್ನು ಆತ ಭಗವಂತನಿಂದ ಪಡೆದುಕೊಳ್ಳುವುದಿಲ್ಲ. ಅದು ಮುಕ್ತನಾಗಬೇಕಾಗ್ಯದ. ಇವನು ತಗೊಂಡು ಮಾಡೋದೇನಂತ ಮೊದಲೇ ಇವನ್ನೆಲ್ಲ ಮೀರಿ ವಿವೇಕದಿಂದ ಆ ವೈರಾಗ್ಯವನ್ನು ತಾಳಿ ವಿಚಾರವನ್ನು ಮಾಡಿ ನಿತ್ಯ ಅನಿತ್ಯ ದೋಷ ದರ್ಶನವನ್ನು ಪಡೆದುಕೊಂಡು ನಿತ್ಯ ವಸ್ತುವಿನ ಆಪೇಕ್ಷದಲ್ಲಿ ನಡೆದು ಬಂದಂಥವನು ಅನಿತ್ಯ ವಸ್ತುವನ್ನು ಮತ್ತೆ ಬೇಡ್ತಾನೇನು? ಬೇಡೋದಿಲ್ಲ ಅಂತ. ಹಾಗಾಗಿ ಅವನ ಆತ್ಮಚಿಂತೆಯು ಕೃತ್ರಿಮವಲ್ಲ. ಬೆಳಗ್ಗೆ ಭಕ್ತರದು ಬೆಳಗ್ಗೆ ಒಂದು ದೇವರು, ಮಧ್ಯಾಹ್ನ ಒಂದು ದೇವರು, ರಾತ್ರಿ ಒಂದು ದೇವರು. ಬೆಳಗ್ಗೆ ಪರಮಾತ್ಮ, ಮಧ್ಯಾಹ್ನ ಗುರುನಾಥ, ಮತ್ತು ಇನ್ನು ಸಾಯಂಕಾಲ ಮತ್ತೊಬ್ಬ ಆತ್ಮ. ಆದರೆ ಇದು ನಿಜವಾದದ್ದಲ್ಲ ಅಂತ. ಇದು ಚಿಂತನೆಯೂ ಅಲ್ಲ, ಇದು ನಿರಾಪೇಕ್ಷಿತ, ಆಪೇಕ್ಷೆ ಇಲ್ಲದ ಚಿಂತನೆ ಇರ್ತಾವೆ. ಅದು ಆತ್ಮಜ್ಞಾನಿಯ ಲಕ್ಷಣ. ಇದಕ್ಕೊಂದು ಉದಾಹರಣೆ, ಏಕೋ ದೇವಾಂತ ಉಪಾಸನೆ ಅಂತ ಹೇಳ್ತಾರೆ. ಯಾವಾಗಲೂ ಒಬ್ಬ ದೇವರಲ್ಲಿ, ಭಕ್ತ ಆದವನು ದೇವರಲ್ಲಿ, ಒಬ್ಬ ದೇವರಲ್ಲಿ ಇಡಬೇಕು ಅಷ್ಟೇ. ಶಿಷ್ಯರಾದವನು ಒಬ್ಬ ಗುರುವಿನಲ್ಲಿ ಇಡಬೇಕು ನೋಡ್ರಿ. ಅಂದರೆ ಒಬ್ಬ ಗುರು ಅಂತಂದಾಗ ಗುರು ಅನ್ನೋ ಶಬ್ದಕ್ಕೆ ಅರ್ಥ ಮಾಡಿ ಒಬ್ಬ ಗುರು ಅಂತ ಹೇಳಬೇಕು. ಅಜ್ಞಾನವನ್ನು ನಾಶ ಮಾಡವನು ಯಾರನ ಅವನು ಗುರು. ಅವರು ಅಂಥ ಗುರುವಿನಲ್ಲಿ ಯಾರೇ ಉಪದೇಶ ತಗೊಳ್ಳಿ, ಅಜ್ಞಾನವನ್ನು ಕಳೆಯಬೇಕು. ಅದು ಗುರು ಶಬ್ದದ ಅರ್ಥ. ಮುಮುಕ್ಷುಗಳು
ಆ ಗುರುವಿನ ಒಬ್ಬರು ಚಿಂತನೆ ಮಾಡಬೇಕು ನಾವು. ಮತ್ತೆ ಇನ್ನು ಬೇಕಾದಷ್ಟು ಮಂದಿ ಇರಲಿ. ಒಂದು ಸಲ ಒಂದು ಊರಿಗೆ ಆಗಿನ ಕಾಲದಲ್ಲಿ ಬಡತನ ಬಹಳ ಇತ್ತು, ಭಿಕ್ಷುಕರ ಸಂಖ್ಯೆ ಬಹಳ ಹೆಚ್ಚಿತ್ತು. ನಾವು ಚಿಕ್ಕವರು ಇರುವಾಗಂತೂ ನಾನು ನಮ್ಮೂರಲ್ಲಿ ನೋಡೀನಿ, ಬೆಳಗ್ಗೆ ಎದ್ದರೆ ಸುಮಾರು 8-10 ಜನ ಖಾಯಂ ಭಿಕ್ಷುಕರು ಬರೋರು ಮನೆ ಮನೆಗೆ, ಖಾಯಂ ಅವರು. ಕಾರಣ ಏನಂದರೆ ಅನ್ನದ ಅಭಾವ ಅಷ್ಟಿತ್ತು ಅವಾಗ. ಭಿಕ್ಷೆ ಬೇಡಿ ಬಂದಂಥ ಅನ್ನದಲ್ಲೇ ಅವರು ಬದುಕುವಂಥದ್ದು ಪ್ರಸಂಗ ಇತ್ತು. ದಾಸ್ ಅಂತ ಬರ್ತಿದ್ರು, ಜೋಗಮ್ ಅಂತ ಬರ್ತಿದ್ರು, ಗಂಟೆ ಅಂತ ಬರ್ತಿದ್ರು, ಕುರುಡರು ಬರ್ತಿದ್ರು, ಕುಂಟರು ಬರ್ತಿದ್ರು, ಬಾಣತಿಯರು ಬರ್ತಿದ್ರು, ವೇಷಗಾರರು ಬರ್ತಿದ್ರು. ನೀವೆಲ್ಲ ನೋಡಿರಿ, ಗೊತ್ತಿದೆ. ಈಗ 2 ದಿನ ಕಾದು ಬಿಟ್ಟರೆ ಯಾರನ್ನ ಬಂದ್ರೆ ನೀಡೋಮಂದ್ರೆ ನೀಡ್ಸೋರು ಒಬ್ಬರು ಸಿಗೋರು. ನೀಡೋರಾಗಿರುವೆ ನೀಡ್ಸಂಬರು ಯಾರಿಲ್ಲ. ಪುಣ್ಯಕಾಲ ಅಂತಿದ್ದು. ಆದರೂ ಕೂಡ ಕಾಲ ಕೆಟ್ಟದ, ಕಾಲ ಕೆಟ್ಟದ. ಕಾಲೆಲ್ಲಿ ಕೆಟ್ಟದ, ನಾವು ಕೆಟ್ಟಿವಂತ. ಮೊದಲು ಬೇಡುವ ಕೈಗಳಿದ್ದವು, ಈಗ ಭಗವಂತನ ದಯದಿಂದ ಎಲ್ಲವೂ ನೀಡುವ ಕೈಗಳಾಗಿ ಬಂದರೆ ಕಾಲ ಕೆಟ್ಟದೇನಿದು? ಕೆಟ್ಟಿಲ್ಲ, ನಮಗೆ ವಿಚಾರ ಮಾಡಲದ ಭ್ರಮೆ ಆಗ್ಯದ ಅಷ್ಟೇ. ಆಗ ಒಂದು ಊರಿಗೆ ಭಿಕ್ಷುಕಾಗಿ 3 ಜನ ಬಂದರು. ಕತ್ತಲಾಗಿತ್ತು. ಇನ್ನು ನಾಳೆನೇ ಭಿಕ್ಷೆ ಬೇಡೋಣ, ಇವತ್ತು ಇಲ್ಲಿ ಒಂದು ಗುಡಿಯಲ್ಲಿ ಮಲಗೋಣ ಅಂತ ತಿಳ್ಕೊಂಡು ಒಬ್ಬ ದಾಸಯ್ಯ ಬಂದ. ಬೆಳಗ್ಗೆ ಭಿಕ್ಷೆ ಬೇಡವಂತ ಅಲ್ಲೇ ಮಲಗಿದ. ಸ್ವಲ್ಪ ಹೊತ್ತಿನಾಗ ಗಂಟೆ ಬಂದ. ಅವನು ಅದೇ ಉದ್ದೇಶ ಇಟ್ಕೊಂಡು ಮುಂಜಾನೆ ಹೋಗುವಂತ ಅಲ್ಲೇ ಮಲಗಿದ. ಮತ್ತೆ ಜೋಗಯ್ಯ ಬಂದ. ಅವನು ಕತ್ತಲಾಗ್ಯದ ಅಂತೇಳಿ ಅಲ್ಲೇ ವಾಸಕ್ಕೆ, ಮೊದಲು ಹಳ್ಳಿಯಾಗ ಒಂದೇ ಗುಡಿ, 3 ಮಲಗಿದ್ರು. ಆವಾಗ ಒಬ್ರಿಗೊಬ್ರು ಗೊತ್ತಾಯ್ತು, ಈ 3 ಜನ ಭಿಕ್ಷುಕರೇ ನಾವು ಅಂದರೆ. 3 ಜನ ಒಮ್ಮೆಲೆ ಎದ್ದು ಊರಾಗ ಹೋಗ್ಬಿಟ್ರೆ ಯಾರು ನೀಡ್ತಾರ, ಎಲ್ಲಿದ್ದ ಬಂದಿರಂತ ನಮ್ಮನ್ನು ದೋಷದಿಂದ ನೋಡ್ಬೋದು ಅಂತ ತಿಳ್ಕೊಂಡು ತಮ್ಮಲ್ಲಿ ವಿಚಾರ ಮಾಡಿದರು. ಅವರಿಬ್ಬರಿಗಿಂತ ನಾನೇ ಮೊದಲು ಭಿಕ್ಷಕ್ಕೆ ಹೋಗ್ಬೋದು, ನನಗೆ ಹೆಚ್ಚು ಬರ್ತಾವ. ಅವ್ರು ಹೆಂಗೆ ಅನ್ಕಂಡ ಅದ್ರಂಗೆ ಉಳಿದವ್ರು ಇಬ್ಬರು ಅನ್ಕೊಂಡು ಮಕ್ಕಂಡು ನಿದ್ದೆ ಬರಲ್ಲ ಅವ್ರಿಗೆ. ನಾನು ಜಲ್ದಿ ಹೋಗ, ನೀ ಜಲ್ದಿ ಹೋಗ. ಅಷ್ಟರೊಳಗೆ ಏನಾಯ್ತಂದರೆ ಒಬ್ಬರಿಗೆ ಎಚ್ಚರ ಆಯಿತು. ಎಚ್ಚರಾಗಿ ಇನ್ನು ಊರು ಗುಡಿ ದಾಟಿ ಊರು ಒಳಗೆ ಹೋಗ್ಬೇಕಾಯಿತು. ನಡುವೆ ಒಂದು ಹಳ್ಳ ಇತ್ತು. ಇಡೀ ರಾತ್ರಿ ಜೋರಾಗಿ ಮಳೆ ಬಂದಿತ್ತು. ನೀರು ಭಾಳ ಇತ್ತು. ಊರಾಗ ಹೋಗ್ಬೇಕಂತ ಅಲ್ಲಿ ಏನಾಯಿತು ಅಂದರೆ ದಾಸಯ್ಯ ವಿಚಾರ ಮಾಡಿ ಮೊದಲೇ ಹೋದ ಊರಾಗ ಹೋಗ್ಬೇಕಂತ ದಾರಿನೇ ಕಾಣವಲ್ತು. ಎಲ್ಲಿ ನೋಡೋರು ಇಷ್ಟು ನೀರಾವ. ಅವಾಗ ಕಂಡ ಏನಪ್ಪ ಭಗವಂತ, ಮತ್ತು ಹೆಂಗನ ಮಾಡಿ ಪಾರ ಮಾಡೋ, ಎಲ್ಲ ನಿನಗೆ ಬಿಟ್ಟದ್ದು ಅಂತ ಅಂದು ತಮ್ಮ ಪ್ರಕಾರವಾಗಿ ದಾಸಯ್ಯ ಕನಕದಾಸಂದ 2 ಹೆಜ್ಜೆ ಮುಂದಿಟ್ಟ. ನೀರು ಇನ್ನು ಹೆಚ್ಚಾದವು. ಮತ್ತೆ ಕಾಳಿದಾಸಂದ, ಮತ್ತೆ ಆಶ್ರಯ ಬಿಟ್ಟ. ಕಾಳಿದಾಸನ ಬಿಟ್ಟ, ಇನ್ನೊಬ್ಬ ದಾಸನ ನೆನೆಸಿದ. ಕೊನೆಗೇನಾಯಿತು ಅಂದರೆ ಒಬ್ಬರ ಮೇಲೆ ಆತಗೆ ವಿಶ್ವಾಸ ಇಲ್ಲ. ಹೆಜ್ಜೆಜ್ಜಿಗೆ ಈತ ಕೈ ಬಿಟ್ರೆ ಆತ ಕಾಪಾಡ್ತಾನೆ, ಆತ ಕೈ ಬಿಟ್ರೆ ಆತ ಕಾಪಾಡ್ತಾನೆ ಅಂತ ಇಷ್ಟು ನೆನಪು ಮಾಡಿ ಮಧ್ಯದಲ್ಲಿ ಹೋದ್ರಾಗ ಆತ ಏನದ ನೀರಿನಲ್ಲಿ ಹರಿದು ಭಾಳ ದೂರ ಹೋಗಿ ಎಲ್ಲೋ ಒಂದು ಕಂಟಿ ಸಿಕ್ಕಿತ್ತು. ಕಂಟಿ ಹಿಡ್ಕೊಂಡು ಕುಂತ. ಬೆಳಕಾಗಬೇಕಲ್ಲ ಪೂರ್ತಿ. ಇನ್ನು ಇಬ್ಬರು ಇಲ್ಲ ಅಲ್ಲ ಗುಡಾಗ. ಅವ್ರು ಎದ್ದು ನೋಡಿದ್ರು ಆ ಬದ್ಮಾಸ್ ನನಗಿಂತ ಮೊದಲೇ ಹೋಗ್ಯಾರ ಅಂತ ತಿಳ್ಕೊಂಡು ಅಲ್ಲೇನು ಮಾಡಿದ ಜೋಗಮ್ಮ. ಹಾಗೆ ಜೋಗಪ್ಪ ಏನು ಮಾಡಿದ, ಅಲ್ಲಿ ಹೋಗ್ಬೇಕಾದ್ರೆ ಅದೇ ದಾರಲ್ಲ, ಆತಗೂ ನೀರು ಇದೇ ಪ್ರಕಾರ ಇದ್ದು ಸುತ್ತಮುತ್ತ ನೋಡಿದ, ಯಾರು ಕಾಣಲಿಲ್ಲ. ಆಕೆ ಪ್ರಾರಂಭ ಮಾಡಿದ್ಲು, ಊದು ಸೌದತ್ತಿ ಎಲ್ಲಮ್ಮ ಊದು ನಿರ್ಮಾಣ ಎಲ್ಲಮ್ಮ ಊದು.
ಅದು ಇದಷ್ಟು ನೀರು ಎಲ್ಲಿ ಮತ್ತು ಓದಂಗೆಲ್ಲ ಹೆಚ್ಚಾದವು. ಕೊನೆಗೆ ಈಕೆ ಕಾಪಾಡಲಲ್ಲ, ಆಕೆ ಕಾಪಾಡಲ್ಲ, ಆಕೆ ಕಾಪಾಡಲ್ಲ. ಆಕೆನೂ ಕೂಡ ಅರ್ಧ ಓದ್ಲು. ಆಕೆಯಲ್ಲಿ ಓದ್ಲು ಮೊದಲೇನು ಹೋಗಿದ್ನಲ್ಲ ದಾಸಯ್ಯ, ಅದೇ ಗಿಡ ಶಕ್ತಿ ಈಕೆನ ಅದನ್ನ ಹಿಡ್ಕೊಂಡ್ಲಾಕೆ. ಈಕೆನ ಅದನ್ನ ಹಿಡ್ಕೊಂಡ್ಲ ಅಂತ ಬದುಕಬೇಕಲ್ಲ. ಆಮೇಲೆ ಮತ್ತೆ ಇನ್ನೊಬ್ಬಳು ಕಣ ಗಂಟೆಗೆ ಎಚ್ಚರ ಆಯ್ತು, ಘಾತ ಆಯ್ತು ಅಂದ. ನನಕಿನ ಮೊದಲು ಹೋಗ್ಯಾರಂದ್ರೆ ಊರೆಲ್ಲ ಅವರೇ ಆಡಿರ್ತಾರ. ಇನ್ನೇನು ಬಂದಿನೇ ನೀಡಿದಷ್ಟು ಸಿಕ್ಕಷ್ಟು ಸಿಗಲಿ, ದೊರಕಲೇನು ಅದರ ಸಂತೃಪ್ತಿ. ಏನು ಸಿಗ್ತದ ಅದ್ರಲ್ಲಿ ತೃಪ್ತಿ ಪಡಮ್ಮ, ಮತ್ತೆ ಹಿಂದೆ ಹೋಗೋದೇನಂತ ಆತನು ಮುಂದೆ ಹೋದ. ಅವನಿಗೂ ಅದೇ ನೀರಿತ್ತು, ಭಯಂಕರ ಭೀತಿ ಆಯಿತು. ಭಗವಂತ ಆನಂದ, ಭಗವಂತ ಆನಂದ. ಗಂಟೆ ಇತ್ತು ಎಲ್ಲ ಮೇಲೆ ತೆರೆ ಮೇಲೆ ಕಟ್ಟಿಗೆಂದ, ಪ್ರಭುದೇವ 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 ಪರಮಾತ್ಮ 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 ನೀನೇ ನೀನೇ ನೀನಕ್ಕಂತು. ಅವನು ಒಂದು ಶಬ್ದ ಬೇರೆ ಆಗಲಿಲ್ಲ ನೋಡು, ಪರಮಾತ್ಮ ಪರಮಾತ್ಮ ಪರಮಾತ್ಮ. ಹಂಗ ಅನ್ಕಾಂತ ಹೆಂಗೆ ಹೆಜ್ಜೆ ಇಟ್ಟಂಗೆಲ್ಲ ನೀರು ಕಡಿಮೆ ಹಾಕ್ಯಂತ ಹೋಗಿ ಅವನು ಆ ಹಳ್ಳವನ್ನು ದಾಟಿ ಊರಿನ ಮಾರ್ಗ ಹಿಡಿದ್ಬಿಟ್ಟ. ಅವನು ದಾಟಿ ಹೋದ. ಅವಾಗಂದ ಊರಾಗ ಇವರು ಮುಂದೆ ಹೋಗೋರು ಹಳ್ಳ ದಾಟಿ ಹೋಗ್ಬೇಕು, ಇಷ್ಟು ನೀರಿನಲ್ಲಿ ಹೆಂಗೆ ದಾಟಿರ್ಬೋದು, ಮೊದಲು ನೀರಿದ್ವು ಈಗ ನೀರು ಬಂದು ಸಂಶಯ ಆಗಿ ದಿಕ್ಕಮಕ್ಕ ನೋಡ್ತಿದ್ದ. ಅಷ್ಟರೊಳಗೆ ಸ್ವಲ್ಪ ದೂರದಲ್ಲಿ ಆ ಗಿಡನ ಹಿಡ್ಕೊಂಡು ಜೋತಿ ಬಿದ್ದಿರಲ್ಲ. ಯಾರ್ಯಾರು? ದಾಸಯ್ಯ, ಜೋಗಮ್ಮ. ಅವಾಗ ಗಂಟಯ್ಯ ಕಾಪಾಡು ಕಾಪಾಡು ಅಂತ ಕೂಗಿದ್ರು ಅವರು ಇವನು ನೋಡಿ. ಅವಾಗಂದ ಯಾಕೆ ಹಿಂಗಾಯ್ತು? ಅನಿವಾರ್ಯವಾಗಿ ಮತ್ತೆ ಅವ್ರನ್ನ ರಕ್ಷಣೆ ಮಾಡಿ ತಾನು ಭಿಕ್ಷಕ ಹೋದ್ನ ಅಂತ ಒಂದು ಸಾಂದರ್ಭಿಕ ಕತೆ. ಇಲ್ಲೇನು ಹೇಳ್ತಂದ್ರೆ, ಏಕೋದೇವ ಉಪಾಸಕರಲ್ಲಿ ಶಕ್ತಿ ಇರ್ತದ. ನೀನು ಹೆಂಗೆ ಬಂದಿ ಅಂದ. ಇಲ್ಲ, ನಾನು ಭಗವಂತ ಅನಂತ ನಿಶ್ಚಯ ಇತ್ತು, ಭಗವಂತ ನೀನೇ ಪಾರ ಮಾಡು, ಭಗವಂತ ನೀನೇ ಪಾರ ಮಾಡಂತ ನಾವು ಬಂದ ಬಿಟ್ಟಿವಿ. ನಾವು ಬರುವಾಗ ಇದಕ್ಕಿಂತ ನೀರು ಇನ್ನೂ ಕಡಿಮೆ ಇದ್ದವು ಮಾರಾಯ. ನಾನು ಕೂಡ ಆ ದಾಸಯ್ಯ ಈ ದಾಸಯ್ಯ ಕಾಪಾಡು ಕಾಪಾಡು ಅಂತಂದೆ, ನನ್ನ ಕಾಪಾಡಲ್ಲ ಅಂತ ಅವನು ಫಿರ್ಯಾದ ಹೇಳ್ದ. ಜೋಗಮ್ಮ ತಂದು ಫಿರ್ಯಾದ ಹೇಳಿದ್ಲು. ಅವಾಗ ಹೇಳ್ದ, ಅವರಲ್ಲಿ ನಿಮ್ಮನ್ನು ಕಾಪಾಡುವಂಥ ಶಕ್ತಿ ಇಲ್ಲಂತ ತಿಳ್ಕೊಬೇಡ್ರಿ. ನೀನೇನಂದಿದ್ದಿ ಕನಕದಾಸ ಅಂದಾಗ ಅವನು ಬಂದಿರ್ತಾನ, ಇನ್ನೇನ ನಿನ್ನ ರಕ್ಷಣೆ ಮಾಡಬೇಕು ಅನ್ನೋದ್ರಾಗ ಮತ್ತೆ ಇನ್ನೊಬ್ಬ ದಾಸ ನೆನೆಸ್ತಲ್ಲ, ನಂದೇನು ಕೆಲಸ ಅಂತ ಅವನು ವಾಪಸ್ ಹೋಗಿರ್ತಾನೆ. ಆತನ ಮೇಲೆ ಅದು ವಿಶ್ವಾಸ, ನನ್ನ ಮೇಲೆ ಈಗ ಇಲ್ಲ ಅಂದಮೇಲೆ ನಾನು ಯಾಕಪ್ಪ ಅವನೇ ಹೋಗ್ಲಂತ ಬಿಟ್ಟಿರ್ತಾನೆ. ಇದ್ರಂಗೆ ಎಷ್ಟು ಮಂದಿ ನೆನಪು ಮಾಡಿದ್ದೆ ನಾನು. ಎಲ್ಲ ದಾಸಯ್ಯನ ಮುಗಿಸೇ ಬಿಟ್ಟಿರಿಂದ ಅದಕ್ಕೆ ನಿನ್ನ ಗತಿ ಹಿಂಗಾಗ್ಯದ. ಜೋಗಮ್ಮ ನಿಂದೇನಂದು, ನಂದನು ಹಂಗೆ ಆಗ್ಯದ ಬಂದು, ಅದಕ್ಕೆ ನಿನಗೆ ಹಿಂಗಾಗ್ಯದ. ನೀನು ಹೆಂಗೆ ಮಾಡಿದೆ ಅಂದರೆ, ನಾನೇನಿಲ್ಲ, ಒಬ್ಬ ಭಗವಂತ ಒಬ್ಬನೇ ಅನ, ದೇವನೊಬ್ಬ ನಾಮ ಹಲವು. ಹಾಗಾಗಿ ನೀವು ನಾಮ ರಕ್ಷಣೆ ಮಾಡಂಗಿಲ್ಲ, ದೇವ ರಕ್ಷಣೆ ಮಾಡ್ತಾನೆ. ನಾಮ ರಕ್ಷಣೆ ಮಾಡಂಗಿಲ್ಲ, ದೇವ ರಕ್ಷಣೆ ಮಾಡ್ತಾನೆ. ಅದಕ್ಕಾಗಿ ನಾಮಕ್ಕಾಗಿ ನೀವು ಧ್ಯಾನ ಮಾಡಿರಿ, ದೇವನಿಗಾಗಿ ನಿಮ್ಮ ಧ್ಯಾನ ಆಗಿಲ್ಲ, ಅದಕ್ಕೆ ನಿಮಗೆ ಈ ಗತಿ ಆಗ್ಯದಂತ ಹೇಳಿದರು ಅಂತ ಒಂದು ಸಾಂದರ್ಭಿಕ ದೃಷ್ಟಾಂತ. ಅದಂತೆ ಇಲ್ಲಿ ಕೂಡ ನಾವು ಯಾವಾಗಲೂ ಅತ್ಯಂತ ಪ್ರೇಮಿಸುವವನನ್ನು ತಾನು ಸಹ ಅತ್ಯಂತ ಪ್ರೇಮವನ್ನು ಮಾಡುತ್ತಾನೆ ಎಂಬುದು ಸಹಜ. ಇದು ಪ್ರಪಂಚಕ್ಕೆ ಗೊತ್ತು. ಮಕ್ಕಳನ್ನ ತಂದೆ, ಮಗಳನ್ನ ತಾಯಿ, 4 ಮಂದಿ ಮಕ್ಕಳು, 4 ಮಂದಿ ಮಗ ಇದ್ರು ಕೂಡ ಅದರಲ್ಲಿ ಒಬ್ಬ ಮಗನ ಮೇಲೆ ಮಗ ತಂದೆ ಮೇಲೆ ಬಹಳ ಪ್ರೇಮ ಇಟ್ಟಿರ್ತಾನೆ. ತಂದೆ ಕೂಡ ಅದೇ ಮಗನ ಮೇಲೆ ಬಹಳ ಪ್ರೇಮ ವಿಶ್ವಾಸ ಮಾಡ್ತಾನೋ? ಮಾಡಂಗಿಲ್ಲ.
4 ಜನ ಮಕ್ಕಳೆಲ್ಲ ಅಷ್ಟೇ. ಯಾವ ಮಗಳು ತಾಯಿಯ ಮೇಲೆ ಅತ್ಯಂತ ಪ್ರೇಮ ಅದ, ಆ ತಾಯಿ ಆ ಮಗಳ ಮೇಲೆ ಅತ್ಯಂತ ಪ್ರೇಮನಿರ್ತದೆ. ಹಾಗಾಗಿ ತನ್ನನ್ನು ಪ್ರೇಮಿಸಿದವರನ್ನು ತಾನು ಪ್ರೇಮಿಸದೇ ಇದ್ದರೆ ಕೃತಜ್ಞಾತ ದೋಷ ಬರುತ್ತದೆ. ಕೃತಜ್ಞತೆ ದೋಷ ಬರ್ತದೆ ನೋಡ್ರಿ, ಅದೊಂದು ಪಾಪನೇ. ಹಾಗಾಗಿ ಜ್ಞಾನಿಯು ಸಹ ಪರಮಾತ್ಮನಿಗೆ ಅತ್ಯಂತ ಪ್ರಿಯ ಅಂತ. ಜ್ಞಾನಿ ಪರಮಾತ್ಮನ ಅರ್ಥ ಏನು? ಪರಮಾತ್ಮನೇ ಜ್ಞಾನಿ, ಜ್ಞಾನಿನೇ ಪರಮಾತ್ಮ. ಅಂದರೆ ತನ್ನ ದೃಢವಾದ ನಿಶ್ಚಯ ಅನುಭಾವದಲ್ಲಿ ಆತನು ಯಾವಾಗಲೂ ದೃಢವಾಗಿ ಭಕ್ತಿ ನೀಡ್ತಾನೆ. ಅಚಲ ಅಂದರು, ಚಲನೆ ಇಲ್ಲ. ಏನನ್ನ ಆಯಿತು, ಮತ್ತೆ ನಾನು ದೇಹ, ನಾ ಸಂಸಾರಿ, ನಾ ಪ್ರಪಂಚಿಕ, ಅದು ಇದು ಅಂತ ಏನು ಭಾವ ಬರಂಗಿಲ್ಲ. ಹೀಗೆ ಪ್ರಪಂಚದ ಕಡೆ ದೃಷ್ಟಿ ಇಟ್ಟರೆ ಪ್ರಪಂಚದಲ್ಲಿರುವ ಎಲ್ಲರ ಮೇಲೂ ಪರಮಾತ್ಮನ ಪ್ರೇಮವಿರುತ್ತದೆ ಎಂದು ತಿಳಿದು ಬರುತ್ತದೆ. ಪ್ರಪಂಚದ ದೃಷ್ಟಿಯಿಂದ ಎಲ್ಲರ ಮೇಲೆ ಪರಮಾತ್ಮ ಪ್ರೇಮ ಆದಂತ ಗೊತ್ತಾಗ್ತದಿಲ್ಲ. ಯಾಕಂದ್ರೆ ಮಹಾತ್ಮರು ನ ಚಲತಿ ಅಂತ ಏನೋ ಮುಂದೊಂದು ಶಬ್ದ ಅದ, ತೃಣಮಪಿ ನ ಚಲತಿ. ಒಂದು ಹುಲ್ಲು ಕಡ್ಡಿ ಕೂಡ ಈ ಹಲಗಾಡ್ತದ ಅಂದ್ರೆ, ಒಂದು ಭೂಮಿಯಲ್ಲಿ ಸಣ್ಣ ಹುಲ್ಲು ಹುಟ್ಟಿ ಬೆಳೀತದಂದ್ರೆ ಆ ಭಗವಂತನ ಪ್ರೇರಣೆಯಿಂದ ಬೆಳೀತದೆ ವಿನ ಇಲ್ಲವೇ ಬೆಳೀಲಿಕ್ಕೆ ಸಾಧ್ಯ ಇಲ್ಲ. ಹೀಗೆ ಕೇವಲ ಮನುಷ್ಯರ ಮೇಲಲ್ಲದೆ ಸ್ಥಾವರ ಜಂಗಮಾತ್ಮಕ ಸರ್ವ ಪ್ರಾಣಿಗಳ ಮೇಲೆ ಅವನ ಪ್ರೇಮ ಆದಂತನೇ ಅವು ಜಗತ್ತಿನಲ್ಲಿ ನಮ್ಮಂತೆ ಅವು ಬದುಕವಿಲ್ಲ. ಗಿಡಗಳು ಬದುಕ್ಯಾವ, ಮರಗಳು ಬದುಕ್ಯಾವ, ಅನಂತ ಪ್ರಾಣಿ ಪಕ್ಷಿಗಳು ನಮ್ಮಂಗ ಬದುಕವಿಲ್ಲ. ಅಂದರೆ ಬರೀ ಮನುಷ್ಯನ ಮೇಲೆ ಪ್ರೇಮ ಇತ್ತಂದರೆ ಮನುಷ್ಯರಷ್ಟೇ ಬದುಕಬೇಕಾಗಿತ್ತು. ಇವೆಲ್ಲ ಯಾವ ಬದುಕದೆ ಸತ್ತು ಹೋಗಬೇಕಾಗಿತ್ತು, ಉಳಿಬಾರ್ದಾಗಿತ್ತು. ಉಳಿಬಾರ್ದಾಗಿತ್ತು ಅನ್ನೋದಕ್ಕಿಂತ ಹುಟ್ಟಬಾರ್ದಾಗಿತ್ತಂತ. ಆ ಪ್ರೇಮ ಇದ್ದಂದ್ರೆ ಯಾಕೆ ಹುಟ್ಟಿಸ್ತಾನ ಭಗವಂತ? ಹಾಗೆ ಅವನ ಪ್ರೇಮವು ಇಲ್ಲದಿದ್ದರೆ ಅವು ಇರಲಾರವು, ಏನು ಉಳಿಗಿಲ್ಲ. ಈ ವಿಷಯ ಯಾರಿಗೆ ಗೊತ್ತಂದ್ರೆ ಜ್ಞಾನಿಗೆ ಮಾತ್ರ ಗೊತ್ತಂದ. ಅವನು ಭಗವಂತನ ಪರಮಾತ್ಮ ಪ್ರೇಮ ಪ್ರೀತಿ ಅವನ ಒಲವು ದಯ ನಮ್ಮಲ್ಲಿ ಆದಂತೇಳಿ ಜಗತ್ತಿನ ಎಲ್ಲರೂ ಕಾಣ್ತೀವಿ, ಎಲ್ಲರೂ ಬದುಕಿವಿ. ಬದುಕಿನಲ್ಲಿ ಹೆಚ್ಚು ಕಮ್ಮಿ ಅವ, ಏರುಪೇರಾವ, ಆ ಪ್ರಶ್ನೆ ಬೇರೆ. ಅವೆಲ್ಲ ಪಾಪ ಪುಣ್ಯದ ಸಂಬಂಧ. ಆ ಜೀವಿಗಳಂತ ಎಲ್ಲರೂ ಬದುಕಿಲ್ಲ. ಮತ್ತು ಅವುಗಳ ಪಾಪ ಪುಣ್ಯದ ದೇಹ ಕೂಡ ನಷ್ಟ ಆದರೆ ಅವುಗಳಲ್ಲಿರುವಂಥ ಜೀವಾತ್ಮನಿಗೆ ಸಾವದೇನು? ಇಲಿಯಲ್ಲಿರುವ ಜೀವಾತ್ಮನಿಗೂ ಹುಲಿಯಲ್ಲಿರುವ ಜೀವಾತ್ಮನೂ ಸಮಾನ. ಹುಲಿ ದೇಹ ಹೋಗ್ತದ, ಇಲಿ ದೇಹ ಹೋಗ್ತದ, ಆದರೆ ಅವುಗಳಲ್ಲಿರುವ ಜೀವ ಎಲ್ಲಿಗೆ ಹೋಗ್ತದೆ? ಅದು ಪರಮಾತ್ಮ ಸ್ವರೂಪ ಅದ ಅಂದಾಗ ಅವರ ಅಜ್ಞಾನದಿಂದಲೇ ಎಲ್ಲ ಜೀವಿಗಳು ಆನಂದರು ಕೂಡ ಎಲ್ಲರೂ ಕೂಡ ಪರಮಾತ್ಮನಲ್ಲಿ ದೇವರ ಮೇಲೆ ಭಗವಂತನ ಮೇಲೆ ಯಾಕೆ ಪ್ರೇಮ ಇಟ್ಟಿಲ್ಲಪ್ಪ ಅಂತ ಪ್ರಶ್ನೆ ಮಾಡಿದರೆ, ಎಲ್ಲರಲ್ಲಿ ಆನಂದ ಮೇಲೆ ಎಲ್ಲರೂ ಯಾಕೆ ಪರಮಾತ್ಮನನ್ನ ಪ್ರೇಮ ಮಾಡಂಗಿಲ್ಲ? ಮಲ್ಲೆ ಹೇಳಿದ್ನಲ್ಲ, ಒಬ್ಬ ತಾಯಿಗೆ 4 ಮಕ್ಕಳು ಹೆಣ್ಮಕ್ಳು, ಒಬ್ಬ ತಂದೆಗೆ 4 ಜನ ಗಂಡ್ಮಕ್ಳು, ಎಲ್ಲರೂ ಯಾಕೆ ಪ್ರೇಮ ಮಾಡಂಗಿಲ್ಲ? ಕಾರಣ ಅಂದರೆ ಅವರವರ ಅಜ್ಞಾನದಿಂದನೇ, ಅವರವರ ಅವಿಚಾರದಿಂದನೇ ಅವರು ತಾಯಿಯ ಪ್ರೇಮದಿಂದ, ತಂದೆಯ ಪ್ರೀತಿಯಿಂದ ವಂಚಿತರಾಗ್ಯಾರ. ಅವರ ವಂಚನೆ ಇಲ್ಲ, ತಂದೆ ವಂಚನೆ ಇಲ್ಲ, ತಾಯಿಯ ವಂಚನೆ ಇಲ್ಲ, ಎಲ್ಲರೂ ಸಮಾನರು, ಎಲ್ಲರೂ ನನ್ನ ಮಕ್ಕಳಲ್ಲ. ಆದರೆ ಮಕ್ಕಳ ಭೇದ ಜ್ಞಾನದಿಂದ ದೂರ ಆಗಿರಲಿಲ್ಲ. ಅದರಂತೆ ಇಲ್ಲಿ ಕೂಡ
ಈ ಮನುಷ್ಯನಿಂದ ಆ ಭಕ್ತನೇ ಮಾತ್ರ ಪರಮಾತ್ಮನೇ ಪ್ರೇಮ ಮಾಡ್ತಾನ, ಉಳಿದವರು ಯಾಕೆ ಮಾಡಂಗಿಲ್ಲ ಅಂತ ಪ್ರಶ್ನೆ ಮಾಡಿದರೆ ಅವರವರ ಅಜ್ಞಾನವೇ ಕಾರಣ. ಅವ್ರ ಅಜ್ಞಾನ ತಿಳಿದಿಲ್ಲ, ಗೊತ್ತಿಲ್ಲ ಅವ್ರಿಗೆ. ಹಾಗೆ ಶೀತದ ಬಾಧೆಯನ್ನು ನಿವಾರಿಸುವುದು ಯಾರಿಗೆ ಯಥಾರ್ಥವಾಗಿ ಗೊತ್ತು? ಶೀತ ಅಂದರೆ ಚಳಿ, ಚಳಿಯಿಂದ ಬಾಧೆ ಅಂದರೆ ಸ್ವಲ್ಪ ದುಃಖ ಅನಿಸ್ತದೆ, ತಡಲಿಕ್ಕಾಗೋದಿಲ್ಲ. ತಕ್ಷಣದಲ್ಲಿ ಅದನ್ನು ನಿವೃತ್ತಿ ಮಾಡುವಂಥದ್ದು ಯಾರಿಗೆ ಅದಂದರೆ ಅಗ್ನಿಗೆ ನೋಡ್ರಿ. ತಕ್ಷಣ ಚಳಿ ಭಾಳ ಆದಲ್ಲ, ಆಯ್ತು ಹಿಂಗೆ ಹಾಕಿಬಿಟ್ಟಿಲ್ಲ, ಬೆಂಕಿ ಸಮೀಪ ಕುಂತಿಲ್ಲ, ನೀನು ಯಥಾರ್ಥವಾಗಿ ನಿವೃತ್ತಿ ಆಗ್ತವೆ. ಅದರಂತೆ ಸಹಜ ಗುಣ, ಇದು ಬೆಂಕಿಯ ಸಹಜ ಗುಣ. ಯಾರು ತನ್ನ ಸಮೀಪ ಬರ್ತಾರೆ ಚಳಿಯ ಬಾಧೆಯನ್ನು ನಿವೃತ್ತಿ ಮಾಡ್ತಾರೆ. ಬೆಂಕಿ ಅವರಿದ್ದಲ್ಲಿ ಗೊತ್ತದೇನು? ಬೆಂಕಿ ಚಳಿ ಯಾರು ಎತ್ತದ ಅವರಲ್ಲಿ ಹೋಗೋದಿಲ್ಲ. ಚಳಿ ಹಿಡಿದವರು ಚಳಿಯ ಬಾಧೆ ತಾಳಾದವರು ಅಗ್ನಿಯ ಸಮೀಪ ಬಂದು ಕೊಡಬೇಕು, ತಾನೇ ನಿವೃತ್ತಿ ಆಗ್ತದೆ. ನಿಂದೇನು ಕೆಲಸ ಅದ ಅಲ್ಲಿ? ಬರೋದೊಂದೇ ನಿನ್ನ ಕೆಲಸ, ಬೇರೆ ಏನು ಮಾಡೋದು? ಸುಮ್ಮನೆ ಬರೋದು ಅಷ್ಟೇ, ಅದ್ರ ಮುಂದೆ ಕುಂದ್ರದು. ಅದರಂತೆ ಇಲ್ಲಿ ಕೂಡ ಶೀತ ಬಾಧೆಯನ್ನು ಮಾತ್ರ ನಿವಾರಣೆ ಮಾಡಬಲ್ಲದು. ಆ ಅಗ್ನಿ ಸಮೀಪ ಕುಂತ್ರೆ ಚಳಿಯ ಬಾಧೆಯನ್ನು ನಿವೃತ್ತಿ ಮಾಡ್ತದ ಅಗ್ನಿ, ತಪ್ಪಂತಲ್ಲ. ಆದರೆ ಮೊದಲು ಹೇಳಿದ ದೂರದಲ್ಲಿ ಇರುವಂಥವರ ಬಾಧೆಯನ್ನು ಕೆಳಂಗಿಲ್ಲ ಅಂತ ಅದನ್ನೇ ಬರೋದಾರ ಇಲ್ಲಿ. ಪರಮಾತ್ಮನು ಜ್ಞಾನದಿಂದ ಪರಮಾತ್ಮನು ಸಮೀಪನಾಗುತ್ತಾನೆ. ಜ್ಞಾನದಿಂದಲೇ ನೋಡು ಆತ್ಮ ಸಮೀಪ, ಅಜ್ಞಾನದಿಂದ ದೂರವಾಗುತ್ತಾನೆ. ಇಷ್ಟೇ ಪರಮಾತ್ಮನಲ್ಲಿ ಯಾವ ಪಕ್ಷಪಾತ ಇಲ್ಲ. ಬೆಂಕಿಯಲ್ಲಿ ಪಕ್ಷಪಾತ ಅದೇನು? ನೀನು ನನ್ನ ಸಮೀಪ ಬರಲ್ಲ, ನೀನು ನಡಿಕಂತ ಕುಂತಿದ್ದಿ, ಬಂದವನ್ನ ನಡಲಾದಂಗೆ ಮಾಡ್ತದ. ಅದಕ್ಕೆ ಪರಮಾತ್ಮನ ಸಮೀಪ ಯಾರು ಬಂದಾರ ಅವರ ಸರ್ವ ದುಃಖವನ್ನು ಕೇಳ್ತೇನೆ ಅವನು. ಹೀಗೆ ಪಕ್ಷಪಾತ ಇಲ್ಲ. ಪಕ್ಷಪಾತ ಅದನ್ನು ಎಲ್ಲ ಜೀವಿಗಳಲ್ಲಿ ಅವರವರ ದೂರ ಸಮೀಪ ಅಂತ. ಹೀಗೆ ಈ 4 ಜನರಲ್ಲಿ ಯಾರು ಕೃತಕೃತ್ಯ ಅವನು ಮುಕ್ತ ಆಗ್ತಾನಂದ್ರೆ ಜ್ಞಾನಿಯು ಮಾತ್ರ ಕೃತಕೃತ್ಯನು. ಅವನೇನಾಯ್ತು, ಯಾವಾಗ ಬಂದಿದ್ದ, ಯಾವ ಉದ್ದೇಶ ಇಟ್ಟಿದ್ದ, ಬಂದ ಕಾರ್ಯವನ್ನು ಮುಗಿಸಿದ, ಮುಗಿದ ಮೇಲೆ ಮತ್ತೇನು ಮಾಡ್ತಾನೆ? ಸುಮ್ಮನೆ ಕುಂತಾನ. ಹಾಗೆ ಅಂದ್ರೆ ಏನು ಮಾಡಬಲ್ಲದು ಅಂದರೆ ಮಾಯೆಯನ್ನು ದಾಟುತ್ತಿರುತ್ತಾನೆಂದರ್ಥ. ಅಲ್ಲಿ ನದಿ ದಾಟಿದ್ನಲ್ಲ ಗಂಟೆಯ, ಇವರು ಅದ್ರಾಗ ಬಿದ್ದು ಹೋದ್ರು, ಅವನು ದಾಟಿ ಹೋದ್ರು, ಪಾರಾದ್ನಿಲ್ಲ. ಅದರಂತೆ ಜಿಜ್ಞಾಸು ಮತ್ತೊಂದನ್ನು ವಹಿಸದೆ ಮಾಯೆಯನ್ನು ದಾಟಿ ಮುಕ್ತನಾಗುತ್ತಾನೆ. ಅರ್ಥಾರ್ಥಿಗಳಿಬ್ಬರು ಜಿಜ್ಞಾಸುವಿನಂತೆ ಮತ್ತೊಂದರ ಅಪೇಕ್ಷೆ ಇಲ್ಲದೆ ಮುಕ್ತರಾಗಲಾರರು. ಅವರು ಜಿಜ್ಞಾಸುವನ್ನು ಪಡೆದು ಅನಂತರ ಜ್ಞಾನವನ್ನು ಪಡೆದು ಮುಕ್ತರಾಗಬೇಕು. ಆದ್ದರಿಂದ ನಂತರವೇ ಇವರಿಗೆ ಜ್ಞಾನಕ್ಕೆ ಅವಕಾಶ. ಇಲ್ಲಿ ಬರಲಾರ್ದ ಜ್ಞಾನಕ್ಕೆ ಅವಕಾಶ ಇಲ್ಲ. ಬೇರೆ ಬಾಗಿಲಿಗೆ ಹೋಗ್ಬೇಕು, ಈ ಬಾಗಿಲಲ್ಲಿ ಅವಕಾಶ ಇಲ್ಲ. ವಿಧಾನಸೌಧ ನೋಡಿದವರು ಇರಿ, 4 ಬಾಗಿಲುಗಳು. ಸಾಮಾನ್ಯ ಜನರು ಭೇಟಿಗೆ ಹೋಗೋಕೆ ಒಂದು ಬಾಗಿಲಿಗೆ ಹೋಗ್ಬೇಕು, ಅಲ್ಲಿ ನೌಕರಿ ಮಾಡೋರು ಒಂದು ಬಾಗಿಲಿಗೆ ಹೋಗ್ಬೇಕು, MLA ಮಿನಿಸ್ಟ್ರುಗಳು ಒಂದು ಬಾಗಿಲಿಗೆ ಹೋಗ್ಬೇಕು, ಚೀಫ್ ಮಿನಿಸ್ಟ್ರು ಒಂದು ಬಾಗಿಲಿಗೆ ಹೋಗ್ಬೇಕು. ಎಲ್ಲರೂ ಒಂದೇ ಬಾಗಿಲಿಗೆ ಹೋಗಂಗಿಲ್ಲ. ಮತ್ತು ನಾನು
ಚೀಫ್ ಮಿನಿಸ್ಟರ್ ಆಗಲಾರ್ದ ಆ ಬಾಗಿಲಿಗೆ ಬಿಡ್ತಾರೆ ನಿನಗೆ. ಇಲ್ಲ ನಾನು ಇದೇ ಬಾಗಿಲಿಗೆ ಹೋದ್ನಂದ್ರೆ ಇನ್ನು ಮುಖ್ಯಮಂತ್ರಿ ಆಗಿ ಬಾ, ಅವಾಗ ಬಿಡ್ತೀವಿ ಅಂತಾರೆ. ಅದರಂಗೆ ಇಲ್ಲಿ ನಾನು ಇಲ್ಲಿ ಭೋಗದಲ್ಲಿ ಇದ್ದು ಮೋಕ್ಷವನ್ನು ಪಡಬೇಕಂದ್ರೆ ಅದನ್ನು ದಾಟಿ ಬಾ, ಮೋಕ್ಷಕ್ಕೆ ಹೋಗಂತಾರಷ್ಟೇ. ಹಾಗಾಗಿ ಇಲ್ಲಿ ಗೀತೆಯು ಯಾರನ್ನ ಸ್ತುತಿ ಮಾಡ್ತದಂದ್ರೆ ಜ್ಞಾನಿಯನ್ನು ಕುರಿತು ಸ್ತುತಿ ಮಾಡ್ತದೆ ವಿನಃ ಅಲ್ಪ ವಸ್ತುವನ್ನ ಕೋರುವವನು ಕೃಪಣನು ಅಂದ್ರು. ಕೃಪಣ ಅಂದ್ರೇನು? ಅವನು ಜಿಪುಣನು ಅಂತ ಅರ್ಥ. ಅಲ್ಪ ವಸ್ತುವಿನ ಕೋರಿಕೆಯನ್ನು ಬಿಟ್ಟು ಭಗವಂತನನ್ನ ಕೋರುವವರೇ ಉದಾರಿಗಳು, ಅವರೇ ನೋಡಿ ಪುಣ್ಯಾತ್ಮರು ಅಂತ. ಯಾಕ? ಅಲ್ಪ ವಸ್ತು. ಅಲ್ಪ ವಸ್ತು ಯಾವ್ರಿ? ನಮ್ಮ ಸ್ವರೂಪ ಸಾಕ್ಷಾತ್ಕಾರದ ಏನು ಘನ ಸಂಪತ್ತಾದಲ್ಲ, ಸಾಕೆನಿಸದೆ ಸವಿಯದೆ ಜೋಕೆಗುಂದದೆ ಶಂಭುಲಿಂಗದ ಏಕವಾದ ಸುಖ ಅಂತದಲ್ಲ, ಆ ಸುಖದ ವಸ್ತುವಿಗಿಂತ ಉಳಿದುವೆಲ್ಲ ಅಲ್ಪ ವಸ್ತುಗಳು. ಅಲ್ಪ ಅಂದರೆ ನಾಶ ಆಗಿ ಹೋಗುವಂಥವು. ಅವು 6 ತಿಂಗಳದ ಆಗೋದು, 6 ವರ್ಷ ಆಗ್ಬೋದು, 60 ವರ್ಷ ಆಗ್ಬೋದು, 600 ವರ್ಷ ಆಗ್ಬೋದು. 6000 ವರ್ಷ ಆದರೂ ಕೂಡ ಒಂದು ದಿವಸ ನಾಶ ಆಗೇವವು. ಹಾಗಾಗಿ ಮತ್ತಾರಿಗೆ ನದಿಯ ಪ್ರವಾಹವು ತುಂಬಿ ಬಂದ ಮೇಲೆ ಮಳೆ ಬಿದ್ದಿದೆ ಎಂದು ಊಹೆ ಆಗ್ತದಿಲ್ಲ. ಕೃಷ್ಣ ನದಿ ತುಂಬಿ ಬಂದದಂದ್ರೆ ಹಿಂದೆ ಮಳೆ ಆಗ್ಯದ ಅಂತ ಅರ್ಥ. ಇಲ್ಲಿ ಆಗಿಲ್ಲ, ಆದ್ರೆ ಹಿಂದೆ ಆಗ್ಯದಲ್ಲ. ಹೆಂಗ ನಾವು ಅನುಭವ ಮಾಡ್ತೀವಿಲ್ಲ, ಸತ್ಯ ಅಂತ ಒಪ್ತೀವಲ್ಲ, ಅದೇ ರೀತಿಯಾಗಿ ಇವರು ಈಗ ಭಗವದ್ ಭಕ್ತರಾಗಿರುವುದರಿಂದ ಗತ ಜನ್ಮದಲ್ಲಿ ಪುಣ್ಯ ಮಾಡಿದವರೆಂದ ಅರ್ಥ. ಅವ್ರು ನೋಡಿ ಪುಣ್ಯ ಮಾಡ್ಯಾನೋ ಪಾಪಿ ಮಾಡ್ಯಾನೋ ಹೆಂಗ್ ತಿಳ್ಕೊಂತೈತಿ? ಮಳೆ ಆಗದಂತ ತಿಳ್ಕೊಂಡಿಲ್ಲ. ಇಲ್ಲಿ ಆಗ್ಯದ ನಿಮ್ಮೂರಾಗ, ಮತ್ತೆ ಮಳೆ ಆಗದಂತ ಹೆಂಗ ಅಂತಿದ್ದಿ? ಪ್ರವಾಹ ಬಂದದಲ್ಲ, ನದಿ ಬಂದಿದೆ ಅರ್ಥ. ಇವರೆಲ್ಲ ಪುಣ್ಯಾತ್ಮರು ಈ ಕಡೆ ಹೊರಟಾರಲ್ಲ, ಇದೇ ನೋಡು ಈಗ ನೀನು ಕಾಣವಲ್ತು ಮಾಡಿದ್ದು. ಅವ್ರು ಏನು ಪುಣ್ಯ ಮಾಡ್ಯಾರ ಪಾಪ ಮಾಡ್ಯಾರಂತ. ಪುಣ್ಯ ಮಾಡಿದರು ಪಾಪ ಮಾಡಿದರು ಅಂತ ಇದರ ಮೇಲೆ ತಿಳ್ಕೊ ಅಂತ ಹೇಳ್ತಾರೆ ಅವರು. ಗತ ಜನ್ಮದಲ್ಲಿ ಅಂದ್ರೆ ಅವರು ಹಿಂದಿನ ಬಹುಜನ್ಮದಲ್ಲಿ ಮಾಡಿದ ಪುಣ್ಯದ ಫಲ ಅವೆಲ್ಲ. ಹೀಗೆ ಅವರು ವರ್ತಮಾನ ಕಾಲದಲ್ಲಿ ಗತ ಜನ್ಮದಲ್ಲಿ ಪುಣ್ಯ ಮಾಡಿದರೆಂದರ್ಥ. ಆ ಪುಣ್ಯ ವರ್ತಮಾನ ಕಾಲದಲ್ಲಿ ಒಬ್ಬನು ಉನ್ನತ ಉದ್ಯೋಗಿಯಾಗಿದ್ದರೆ ಅವನ ಹಿಂದೆ ಬಹಳ ಕಷ್ಟಪಟ್ಟು ವಿದ್ಯೆಯನ್ನ ಸಂಪಾದಿಸುವಂತ ತಿಳಿಯಬೇಕು. ಭಾಗ್ಯವಿಲ್ಲದಾಗದು ಅಂತ ನಿಜಗೊಂಡು ಬರೋದಲ್ಲ. ಪ್ರತಿಯೊಂದಕ್ಕೂ ನಮ್ಮ ಪುಣ್ಯ ಬೇಕು. ಈ ದೊಡ್ಡ ಅಧಿಕಾರಿ ಆಗ್ಯಾನ ಅಂದ್ರೆ ಹಿಂದಿನ ಜನ್ಮದ ಪುಣ್ಯದ ಫಲದಿಂದಲೇ ಅಧಿಕಾರಿ ಆಗ್ಯಾನ. ಮತ್ತೆ ಈಗ ಆಗ್ತದೆ ಅಂದ್ರೆ ಈಗ ಓದಿದವ್ರು ಎಲ್ಲರೂ ಆಗ್ಬೇಕಲ್ಲ. ಎಷ್ಟು ಮಂದಿ ಇಂಜಿನಿಯರ್ ಪಾಸ್ ಆಗ್ಯಾರ, ಎಷ್ಟು ಮಂದಿ ಡಾಕ್ಟರ್ ಅದ. ಮತ್ತೆ ಎಲ್ಲರೂ ಉನ್ನತ ಉದ್ಯೋಗಿಯಾದ ಡಾಕ್ಟರ್ ಆಗ್ಬೇಕು. ಆಗ್ಯಾರೇನು ಅಂದ್ರೆ ಅವ್ರು ಯಾಕಾದ್ರು ಇವ್ರು ಯಾಕಾಗಿಲ್ಲ? ಹಿಂದಿನ ಜನ್ಮದ ಸುಕೃತ ಅದ ಆಗ್ಯದ, ಇವ್ರಿಗಿನ್ನ ಆಗಿಲ್ಲ, ಇಲ್ಲಿ ಯಾರಂತ ಅರ್ಥ ಮಾಡಬೇಕು. ಹೀಗೆ ಅನಂತ ವಿಚಾರಗಳನ್ನ ಇಲ್ಲಿ ಹೇಳ್ತಾ ಬಂದರು. ಅನಂತ ದೃಷ್ಟಾಂತಗಳು ಕೂಡ ಭಾಳ ಚಂದ ಬರೆದಾರೆ. ಅವುಗಳನ್ನು ನಾಳೆ ದಿನ ಪುನಃ ವಿಚಾರ ಮಾಡೋಣ ಅನ್ನುವಂಥ ಮಾತನ್ನು ಹೇಳಿ, ಇವತ್ತು ಅಭಿನವ ಸಿದ್ಧಾರೂಢ ಸ್ವಾಮಿಗಳು ಬಂದಿದ್ದರು. ಅವ್ರು ನಮ್ಗೆ ಎಲ್ಲಿ ಅಂದರೆ ಯರ್ಮರ್ಸಲ್ಲೇ ಅವ್ರು ಭೇಟಿಯಾದರು. ನಂತರ ಅವರು ಇವತ್ತು ಮಸ್ತಾಪುರಕ್ಕೆ ಹೋಗಿ ನಾಳೆ ರಾಮನವಮಿ ಪ್ರಯುಕ್ತವಾಗಿ ಅಲ್ಲಿ ಕಾರ್ಯವನ್ನು ಮುಗಿಸಿ 17ನೇ ತಾರೀಕಿಗೆ ಬೆಳಗ್ಗೆ ಮುಕ್ತಾಯವನ್ನು ಮಾಡಿ ಜಂಪಾಪುರಕ್ಕೆ ಮತ್ತೆ ಹೋಗಿ ಹುಬ್ಬಳ್ಳಿಗೆ ವಾಪಸ್ ಹೋಗೋರಾರ. ನಾವು ನೀರ್ಮಾನಿಗೆ ಹೋಗುವ ನಿಮಿತ್ತವಾಗಿ ಅವ್ರ ಭೇಟಿ ಆಗಲ್ಲ ಅಂತ ಅಂದ್ಕೊಂಡಿದ್ದೀವಿ. ಅದೇನು ಸುಸಂದರ್ಭ, ದಾರಿಯಲ್ಲೇ ದರ್ಶನವಾಯಿತು. ನಾಳೆ ದಿನ ಬೆಳಗ್ಗೆ
ನಮ್ಮ ಶಿಷ್ಯ ವರ್ಗದಲ್ಲಿ ಒಬ್ಬರಾದ ಶೇಖರಗೌಡ ಶ್ರೀಮತಿ ಲಕ್ಷ್ಮಿಯವರ ಮನೆಯಲ್ಲಿ ಒಂದು ತಮ್ಮ ಆನಂದ ಸಂತೋಷಕ್ಕಾಗಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಪೂಜೆಯನ್ನು ಇಟ್ಟುಕೊಂಡ ಕಾರಣ ನಾಳೆ 12 ಗಂಟೆ ಒಳಗಡೆ 12 ಗಂಟೆ ಒಳಗಡೆ 11:15ಗೆ ತಾವೆಲ್ಲರೂ ಅವರ ಮನೆಯಲ್ಲಿ ಬಂದು ಆ ಕಾರ್ಯವನ್ನು ಭಾಗವಹಿಸಿ ಪ್ರಸಾದ ಮಾಡಿ ಮತ್ತೆ ತಮ್ಮ ಮನೆಗೆ ಹೋಗಿ ನಾವು ನಾಳೆ ಸಾಯಂಕಾಲ ಇಲ್ಲಿದ್ದವರು ಈ ಭಗವದ್ಗೀತೆಯನ್ನು ಮುಂದುವರಿಸ್ರಿ. ಕಾರಣ ನಾಳೆ ಅಭಿನವ ಸಿದ್ಧಾರೂಢರು ಮತ್ಸಾಪುರಕ್ಕೆ ಪ್ರವಚನ ಕಾರ್ಯಕ್ರಮಕ್ಕೆ ತಾವು ಮಾಡಿಸ್ಬೇಕು ಅಂತ ನಮಗೆ ಅಪ್ಪಣೆ ಮಾಡ್ಯಾರ. ಆ ಕಾರಣದಿಂದ ನಾವು ಸಾಯಂಕಾಲ ಹೋಗಿ ಬರ್ತೀವಿ. ಮತ್ತು ನಾಡ್ದ 27ನೇ ತಾರೀಕು ಬೆಳಗ್ಗೆ ನಮ್ಮ ಮಠಗಳಲ್ಲಿ ಒಂದಾದ ಬೆಂಡೆಗಮಡಿ ಶ್ರೀಮಠದಲ್ಲಿ ರಾಮನವಮಿಯ ದಿನದಂದು ಪ್ರತಿಷ್ಠಾಪನೆ ಆದಂಥ ಶ್ರೀಮಠ, ಉದ್ಘಾಟನೆ ಆದಂಥ ಶ್ರೀಮಠ, ಅದರ ನಿಮಿತ್ತವಾಗಿ 3 ದಿನ ಕಾರ್ಯಕ್ರಮ ಮಾಡ್ತೀವಿ ಅನ್ನೋದಕ್ಕೆ ನಾವು ಬೇಡ ಅಂಥೇಳಿ ಒಂದೇ ದಿನ ಮಾಡ್ರಿ, ನಂತರ ದಿನಗಳಲ್ಲಿ ಒಂದು 15 ದಿವಸ ಎಲ್ಲ ಆರೋಗ್ಯ ಸರಿಯಾಗಿದ್ದರೆ ಶ್ರಾವಣ ಮಾಸದಲ್ಲಿ ಮುಂದುವರ್ಸೋಣ, ಈಗೆಲ್ಲ ಬೇಡ ಅಂತ ಹೇಳೋದಕ್ಕಾಗಿ ಬೆಳಗ್ಗೆ ಅಲ್ಲಿ ಹೋಗಿ ಮಧ್ಯಾಹ್ನ ಮತ್ತು ಸಾಯಂಕಾಲ 2 ಸಮಯದಲ್ಲಿ ಒಂದು ಪ್ರವಚನ ಕಾರ್ಯಕ್ರಮ ನಡೆಸಿ ಮತ್ತೆ ವಾಪಸ್ ಬರಬೇಕಂತ ವಿಚಾರವ. ಅದಕ್ಕೆ ತಮಗೆ ಯಾರ್ಯಾರಿಗೆ ಸಹಾಯ ಆಗ್ತದೆ, ಸಹಕಾರ ಆಗ್ತದೆ, ಬಂದರೆ ಬಹಳ ಒಳ್ಳೆಯದು ಅಂತಕ್ಕಂಥ ಮಾತನ್ನು ಹೇಳ್ತಾ ಇವತ್ತಿನ ಶಾಸ್ತ್ರದ ವಾಕ್ಪುಷ್ಪಗಳನ್ನು ಗುರುಪಾದಕ್ಕೆ ಸಮರ್ಪಿಸಿ ನಾವು ನೀವು ಕೃತಾರ್ಥರಾಗೋಣ. ಜಯ ಮಂಗಲಂ ನಿತ್ಯ ಶುಭ ಮಂಗಲಂ, ಜಯ ಮಂಗಲಂ ನಿತ್ಯ ಶುಭ ಮಂಗಲಂ, ಜಯ ಮಂಗಲಂ ನಿತ್ಯ ಶುಭ ಮಂಗಲಂ, ಜಯತು ಜಗದಾಚಾರ್ಯ ವರನಿಕರಕೆ, ಜಯ ಮಂಗಲಂ ನಿತ್ಯ ಶುಭ ಮಂಗಲಂ, ಜಯ ಮಂಗಲಂ ನಿತ್ಯ ಶುಭ ಮಂಗಲಂ. ವೇದಮತ ವೃಕ್ಷಗಳ ಛೇದಿಸುತ್ತ ಶ್ರುತಿ ಪ್ರೋಕ್ತ ವಾದ ಪರಮದ್ವೈತ ಘನಮತವನು ಮೋದದಿಂ ಸ್ಥಾಪಿಸುತ್ತ ದರೆಯನುದ್ಧರಿಸಿರ್ಪ ಆದಿ ಶ್ರೀ ಗುರು ಶಂಕರಾಚಾರ್ಯಗೆ, ಜಯ ಮಂಗಲಂ ನಿತ್ಯ ಶುಭ ಮಂಗಲಂ, ಜಯ ಮಂಗಲಂ ನಿತ್ಯ ಶುಭ ಮಂಗಲಂ. ಬದ್ಧ ವಿಷಯದ ಬಲೆಗೆ ಬಿದ್ದು ಒದ್ದಾಡುತ್ತೀಹ ಬದ್ಧಾತ್ಮರನ್ನು ಕಂಡು ಕರುಣದಿಂದ ಶುದ್ಧಾತ್ಮ ನೀನೆಂದು ಬುದ್ಧಿಗೇರಿಸಿ ಬಿಡದೆ ಉದ್ಧರಿಸಿದಂತ ಶ್ರೀ ಸಿದ್ಧಾರೂಢಗೆ, ಜಯ ಮಂಗಲಂ ನಿತ್ಯ ಶುಭ ಮಂಗಲಂ, ಜಯ ಮಂಗಲಂ ನಿತ್ಯ ಶುಭ ಮಂಗಲಂ. ಮನಸ್ಸಿಗೂ ಮಾತಿಗೂ ಚಿನ್ಮಯನು ಗೋಚರಿಸಿ ಮೌನ ವ್ಯಾಖ್ಯಾನದಿಂ ಪ್ರಕಟಿತನೆಂಬಂತೆ ಮೌನದಿಂ ಮಾನವರ ಜನನಾದಿ ಭಯ ಬಿಡಸಿ ಘನಮುಕ್ತಿಯ ನೀವಾ ಗುರುನಾಥರೂಢಗೆ, ಜಯ ಮಂಗಲಂ ನಿತ್ಯ ಶುಭ ಮಂಗಲಂ, ಜಯ ಮಂಗಲಂ ನಿತ್ಯ ಶುಭ ಮಂಗಲಂ. ಜಡ ದೃಶ್ಯ ಲಕ್ಷಣವೇ ಒಡಲೆನಿಸುವ ಈ ಜಗವು ಕಡುಮಿಥ್ಯ ಬ್ರಹ್ಮ ಒಂದೇ ಸತ್ಯವೋ ನುಡಿಗೆ ಅಗೋಚರಾದರ ಒಡಲು ನೀನವುದೆಂದು ಬಿಡದೆ ಬೋಧಿಸಿ ಪೊರೆದ ಜಡಿಸಿದ್ದಗೆ, ಜಯ ಮಂಗಲಂ ನಿತ್ಯ ಶುಭ ಮಂಗಲಂ, ಜಯ ಮಂಗಲಂ ನಿತ್ಯ ಶುಭ ಮಂಗಲಂ.
ಶಿವಜೀವರಲಿ ಭೇದ ತವೆ ಪುಡ್ಕಲಿಲ್ಲೆಂಬ ಸುವಿಕಾಳ ಒಡೆಸಿ ಶ್ರುತಿ ಮತದಲ್ಲಿ ಭವಭಯವ ಕೆಡಸುತ್ತ ಸವೆಯದಾನಂದವನು ಜವದಿತ್ತ ಶ್ರೀ ಶಂಕರಾನಂದಗೆ ಜಯ ಮಂಗಲಂ ನಿತ್ಯ ಶುಭ ಮಂಗಲಂ ಜಯ ಮಂಗಲಂ ನಿತ್ಯ ಶುಭ ಮಂಗಲಂ ಪುಷಿ ಮಾಯೆ ಪುಷಿ ಜೀವ ಪುಷಿಯಾದ ಸಂಸಾರ ಬೆಸಗೆ ನಿನ್ನಲ್ಲಿಲ್ಲ ಎಂದೆಂದಿಗೂ ಅಸಮ ಸುಜ್ಞಾನಾದಿಂ ಮುಸಕಿದ ಜ್ಞಾನವನು ದಶಗಡಿಪ ಬಸವಂತ ದೇಶಿಕನಿಗೆ ಜಯ ಮಂಗಲಂ ನಿತ್ಯ ಶುಭ ಮಂಗಲಂ ಜಯ ಮಂಗಲಂ ನಿತ್ಯ ಶುಭ ಮಂಗಲಂ ಪರಮ ನಿಜ ಗುಣ ಯೋಗಿ ವಿರಚಿಸಿದ ವೇದಾಂತ ಸುರಸ ಸಾಹಿತ್ಯಯುತ ಷಟ್ಶಾಸ್ತ್ರಕ್ಕೆ ಪರಿಕಿಸುತ್ತ ಟೀಕೆ ತಾತ್ಪರ್ಯವನ್ನು ಬರೆದಿಳೆಯ ನರರನ್ನು ಉದ್ಧರಿಸಿಪ ಶಿವಪುತ್ರ ಸ್ವಾಮಿಗೆ ಜಯ ಮಂಗಲಂ ನಿತ್ಯ ಶುಭ ಮಂಗಲಂ ಜಯ ಮಂಗಲಂ ನಿತ್ಯ ಶುಭ ಮಂಗಲಂ ಹರ ಓಂ ಚೈತನ್ಯಂ ಶಾಶ್ವತಂ ಶಾಂತಂ ವ್ಯೋಮಾತೀತಂ ನಿರಂಜನಂ ನಾದಬಿಂದು ಕಲಾತೀತಂ ತಸ್ಮೈ ಶ್ರೀ ಗುರವೇ ನಮಃ ಶ್ರೀಮದ್ ಜಗದ್ಗುರು ಸಿದ್ಧಾರೂಢ महाराज की जय श्री सद्गुरु शिवपुत्र स्वामी महाराज की जय श्री सद्गुरु बसवानंद स्वामी महाराज की जय श्री सद्गुरु अभिनव निज महाराज की जय सकल साधु संत महाराज की